ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। जय जय श्री चैतन्य जय नित्यानंद, जय द्वैत चंद्र जय गौर भक्तवृंद। जय जय श्री चैतन्य जय नित्यानंद, जय द्वैत चंद्र जय गौर भक्तवृंद। जय जय श्री चैतन्य जय नित्यानंद, जय द्वैत चंद्र जय गौर भक्तवृंद। ಓಕೆ, ಸೊ ನೆನ್ನೆ ಆದಿಲೀಲಾ ಅಧ್ಯಾಯ 7 ಪಂಚತತ್ವ ಬಗ್ಗೆ ಶ್ರವಣ ಮಾಡ್ತಾ ಇದ್ವಿ. ಹೇಗೆ ಚೈತನ್ಯ ಮಹಾಪ್ರಭು ವಾರಣಾಸಿಯಲ್ಲಿ ಮಾಯಾವಾದಿ ಸನ್ಯಾಸಿಗಳನ್ನ ಭೇಟಿ ಮಾಡ್ತಾರೆ. ಮತ್ತೆ ಅವರ ನಡುವೆ ನಡೆದಂತಹ ಸಂವಾದವನ್ನು ಓದ್ತಾ ಇದ್ವಿ. ಪ್ರಕಾಶಾನಂದ ಸರಸ್ವತಿ ಅವರನ್ನ ಕೇಳ್ತಾರೆ, ನೀವು ನಮ್ಮ ಭಾರತಿ ನಮ್ಮ ಒಂದು ಸನ್ಯಾಸ ಸಂಪ್ರದಾಯದಲ್ಲೇ ಇದ್ದೀರಾ, ಮತ್ತೆ ನೀವು ಯಾಕೆ ಭಾವುಕರಂತೆ, ಈ ಭಾವುಕರೊಂದಿಗೆ ಸೇರ್ಕೊಂಡು ನೀವು ಯಾಕೆ ನರ್ತನ ಕೀರ್ತನ ಮಾಡ್ತಾ ಇದ್ದೀರಾ, ಯಾಕೆ ವೇದಾಂತ ಅಧ್ಯಯನದಲ್ಲಿ ತೊಡಗ್ತಾ ಇಲ್ಲ, ನಮ್ಮ ಜೊತೆ ಯಾಕೆ ನೀವು ನಮ್ಮ ಸಂಘದಲ್ಲಿ ಇಲ್ಲ ಅಂತ ಪ್ರಶ್ನೆ ಮಾಡಿದಾಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನನ್ನ ಗುರುಗಳು ನನ್ನನ್ನು ನೋಡಿ ಹೇಳಿದ್ರು, ನೀನೊಬ್ಬ ಮಹಾಮೂರ್ಖ, ನೀನು ವೇದಾಂತವನ್ನೆಲ್ಲ ಓದೋದ್ರಲ್ಲಿ ಉಪಯೋಗ ಇಲ್ಲ, ನೀನು ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಮಾಡು ಅಂತ. ಅದರ ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ, ಚೈತನ್ಯ ಮಹಾಪ್ರಭುಗಳು ಒಬ್ಬ ಯೋಗ್ಯ ಶಿಷ್ಯ ಯಾವ ರೀತಿಯಲ್ಲಿ ವರ್ತಿಸ್ಬೇಕು ಆ ರೀತಿ ವರ್ತಿಸ್ತಾ ಇದ್ದಾರೆ ಇಲ್ಲಿ. ಮತ್ತೆ ಭಗವಂತನಾಗಿದ್ರು ಕೂಡ ಅವರ ಗುರುಗಳ ಆಜ್ಞೆಯನ್ನ ಪಾಲನೆ ಮಾಡಿದ್ರು. ವೇದಾಂತವನ್ನ ಓದಬೇಡ ಅಂದ್ರೆ ಅದನ್ನ ಓದದೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವಂತ ಆಜ್ಞೆ ಸಿಕ್ಕಿದ್ದು. ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಸತತವಾಗಿ ಭಕ್ತರ ಸಂಘದಲ್ಲಿ ಜಪ ಮಾಡ್ತಾ ಈ ಒಂದು ಶ್ಲೋಕ ಅವ್ರು ಏನು ಸಾಧನೆ ಮಾಡಿದ್ರು ಅನ್ನೋದು ಇಲ್ಲಿ ಇವಾಗ 81ನೇ ಶ್ಲೋಕದಿಂದ ನಾನು ತಿರ್ಗಾ ಮತ್ತೆ ಓದ್ತಾ ಇದ್ದೀನಿ. ನನ್ನ ಪ್ರೀತಿಯ ಪ್ರಭುವೇ, ಚೈತನ್ಯ ಮಹಾಪ್ರಭುಗಳು ತಮ್ಮ ಗುರುಗಳ ಬಳಿ ಹೋಗಿ ಹೇಳ್ತಾರೆ, ನನ್ನ ಪ್ರೀತಿಯ ಪ್ರಭುವೇ, ಎಂಥ ಮಂತ್ರವನ್ನು ನೀವು ನನಗೆ ಕೊಟ್ಟಿದ್ದೀರಿ. ಕೇವಲ ಈ ಮಹಾಮಂತ್ರವನ್ನು ಜಪಿಸುತ್ತಾ ನಾನು ಹುಚ್ಚನಾಗಿ ಬಿಟ್ಟಿದ್ದೇನೆ. ಹಿಂದಿನ ಶ್ಲೋಕದಲ್ಲಿ ಚೈತನ್ಯ ಮಹಾಪ್ರಭು ಹೇಳಿದ್ರು, ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುತ್ತಾ ನಾನು ಹುಚ್ಚನಾದದ್ದನ್ನು ಕಂಡುಕೊಂಡೆ. ಕೂಡಲೇ ಇದನ್ನು ನನ್ನ ಗುರುಗಳ ಪಾದಕಮಲಗಳಲ್ಲಿ ನಿವೇದಿಸಿಕೊಂಡೆ. ಭಾವಾರ್ಥದಲ್ಲಿ ಬರೀತಾರೆ ಪ್ರಭುಪಾದರು, ಶಿಷ್ಯನು ತನ್ನ ಗುರುಗಳೊಡನೆ ಹೇಗೆ ನಡೆದುಕೊಳ್ಳಬೇಕು ಎನ್ನುವುದು ಆದರ್ಶ ಶಿಕ್ಷಕರಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ. ಯಾವುದೇ ಅಂಶದ ಬಗೆಗೆ ಯಾವಾಗ ಆಗಲಿ ಅನುಮಾನ ಬಂದರೆ ಪರಿಹಾರಕ್ಕಾಗಿ ಅವನು ಅದನ್ನು ಗುರುಗಳ ಬಳಿ ವಿಚಾರಿಸಬೇಕು. ನಾ ಇದನ್ನ ಬಹಳ ಸತಿ ಹೇಳಿದ್ದೀನಿ. ದೀಕ್ಷೆ ಅಂದರೆ ಗುರುಗಳ ಜೊತೆ ಸಂಬಂಧವನ್ನ ಸ್ಥಾಪನೆ ಮಾಡಿಕೊಳ್ಳೋದು. ಸಂಬಂಧವನ್ನ ಸ್ಥಾಪನೆ ಮಾಡ್ಕೊಳ್ಳೋದು ಅಂದ್ರೆ ಗುರುಗಳನ್ನ ಸಂಪರ್ಕ ಮಾಡೋದಕ್ಕೆ ನಮಗೆ ಅವಕಾಶ ಇರಬೇಕು. ಸ್ಪಷ್ಟವಾಗಿ ಇಲ್ಲಿ ಪ್ರಭುಪಾದರ ಭಾವಾರ್ಥದಲ್ಲಿ ಬರೀತಾ ಇದ್ದಾರೆ. ಏನೇ ಒಂದು ಅನುಮಾನ ಬಂದ್ರೂ ಕೂಡ ಪರಿಹಾರಕ್ಕಾಗಿ ನಾವು ಗುರುಗಳ ಬಳಿ ವಿಚಾರಿಸಬೇಕು.
ಶ್ರೀ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನೆ ಮಾಡುತ್ತಾ ನರ್ತಿಸುವಾಗ ಮುಕ್ತಾತ್ಮರಿಗೆ ಮಾತ್ರ ಸಾಧ್ಯವಾದಂತಹ ಉನ್ಮತ್ತ ದೈವೋನ್ಮಾದವನ್ನು ಅನುಭವಿಸಿದರೆಂದು ಹೇಳಿದರು. ಸೊ ಏನೋ ಅನುಭವ ಮಾಡ್ತಾ ಇದ್ದಾರೆ, ಅವರ ಗ್ರಹಿಕೆಯಲ್ಲಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಇದು ಏನಿದು, ಯಾಕೆ ಹಿಂಗ್ ಆಗ್ತಾ ಇದೆ ಅನ್ನೋದು ನೇರವಾಗಿ ತಮ್ಮ ಗುರುಗಳನ್ನ ಕೇಳೋದಕ್ಕೆ ಅವರು ನಿರ್ಧಾರ ಮಾಡ್ತಾರೆ. ಆದರೂ ಆ ಮುಕ್ತ ಸ್ಥಿತಿಯಲ್ಲಿಯೂ ಅನುಮಾನಗಳು ಬಂದಾಗ ತಮ್ಮ ಗುರುಗಳಿಗೆ ಎಲ್ಲವನ್ನು ತಿಳಿಸಿದರು. ಹೀಗೆ ಯಾವುದೇ ಸ್ಥಿತಿಯಲ್ಲಿ ಮುಕ್ತರಾಗಿದ್ದಾಗಲೂ ಕೂಡ ಗುರುಗಳಿಂದ ನಾನು ಸ್ವತಂತ್ರ ಎಂದು ನಾವು ಎಂದೂ ಯೋಚಿಸಬಾರದು. ಬದಲು ನಮ್ಮ ಪ್ರಗತಿಶೀಲ ಆಧ್ಯಾತ್ಮಿಕ ಜೀವನದಲ್ಲಿ ಯಾವುದೇ ಸಂಶಯ ಮೂಡುತ್ತಿದ್ದಂತೆಯೇ ಗುರುಗಳಿಗೆ ತಿಳಿಸಬೇಕು. ಇಲ್ಲಾಂದ್ರೆ ದೀಕ್ಷೆಯ ಅರ್ಥವೇ ಇಲ್ಲ. ದೀಕ್ಷೆ ಅಂದ್ರೆ ನಾವು ಸುಮ್ಮನೆ ಏನೋ ಒಂದು ಏನೋ ಹೆಸರು ಸಿಕ್ತು, ಏನೋ ತುಳಸಿ ಮಾಲೆ ಸಿಕ್ತು, ಏನು ಅದು ಅಲ್ಲ ಉದ್ದೇಶ. ಉದ್ದೇಶ ಇರೋದು ಮಾರ್ಗದರ್ಶನ, ಶಿಕ್ಷಾ, ಜ್ಞಾನ. ಇದು ಉದ್ದೇಶ, ದೀಕ್ಷೆಯ ಉದ್ದೇಶ ಇದು. ಇಲ್ಲಾಂದ್ರೆ ನಾವು ಮುಂಚೆನೂ ಚರ್ಚೆ ಮಾಡಿದೀವಿ, ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡೋದಕ್ಕೆ ನಮಗೆ ದೀಕ್ಷೆಯ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಾವು ಮುಂಚೆಯಿಂದ ಜಪ ಮಾಡ್ತಾನೆ ಇದೀವಿ. ಮಂತ್ರ ದೀಕ್ಷೆ ಅಲ್ಲ ಇದು. ಮಂತ್ರ ಆಗ್ಲೇ ನಮಗ್ ಸಿಕ್ಬಿಟ್ಟಿದೆ, ನಾವು ಜಪವನ್ನ ಆಗ್ಲೇ ಮಾಡ್ತಾ ಇದೀವಿ. ಮತ್ತೆ ಗುರುಗಳನ್ನ ಸಮೀಪಿಸೋ ಉದ್ದೇಶ ಏನು? ಅವರಿಂದ ಮಾರ್ಗದರ್ಶನ ಪಡೆಯೋದಕ್ಕೆ. ಇಲ್ಲಾಂದ್ರೆ ಏನು ಉಪಯೋಗ ಇಲ್ಲ, ಇಲ್ಲ ಅಂದ್ರೆ ಏನು ಅವಶ್ಯಕತೆ ಇಲ್ಲ. ಅರೆ ಗುರುಗಳ ಬಳಿಗೆ ನಮಗೆ ಸಂಪರ್ಕ ಮಾಡಕ್ ಅವಕಾಶನೇ ಸಿಗ್ಲಿಲ್ಲ ಅಂದ್ರೆ ಅವಾಗ ದೀಕ್ಷೆಯ ಅರ್ಥನೇ ಇಲ್ಲ. ಇದು ಬಹಳ ಮುಖ್ಯವಾದದ್ದು. ಇದು ಹೇಗಾದ್ರೂ ಸಂಪರ್ಕದ ಮಾಧ್ಯಮ ಏನೇ ಇರ್ಲಿ, ಇಮೇಲ್ ಇರ್ಬೋದು, ಫೋನ್ ಇರ್ಬೋದು, ಮುಖಾಮುಖಿ ಇರ್ಬೋದು, ಏನೋ ಇರ್ಬೋದು, ಆದ್ರೆ ಇರ್ಬೇಕು. ಇಲ್ಲಿ ಹೇಳ್ತಾ ಇದಾರೆ, ಮುಕ್ತಿಯ ಹಂತದಲ್ಲಿ ಇದ್ರೂ ಕೂಡ ನಮಗೆ ಸಂಶಯಗಳು ಬಂದ್ರೆ ನಾವು ಗುರುಗಳ ಹತ್ರ ಹೋಗಿ ಕೇಳ್ಬೇಕಂತ. ಚೈತನ್ಯ ಮಹಾಪ್ರಭುಗಳು ನಮ್ಗೆ ಇದನ್ನ ತೋರಿಸ್ತಾ ಇದಾರೆ. ಅದಕ್ಕೆ ಅವ್ರು ಹೋದ್ರು ಗುರುಗಳ ಹತ್ರ. ನನ್ನ ಪ್ರಿಯ ಪ್ರಭುವೇ, ಎಂತಹ ಮಂತ್ರವನ್ನು ನೀವು ನನಗೆ ಕೊಟ್ಟಿದ್ದೀರಿ? ಕೇವಲ ಈ ಮಹಾಮಂತ್ರವನ್ನು ಜಪಿಸುತ್ತಾ ನಾನು ಹುಚ್ಚನಾಗಿ ಬಿಟ್ಟಿದ್ದೇನೆ. ಇದರಲ್ಲಿ ಎರಡು ವಿಷಯಗಳನ್ನು ನಾವು ತಿಳ್ಕೋಬಹುದು. ಒಂದು, ಗುರು ಮತ್ತು ಶಿಷ್ಯನ ನಡುವೆ ಇರೋ ಸಂಬಂಧ ಏನು. ಎರಡನೇದು, ಹರೇ ಕೃಷ್ಣ ಮಹಾಮಂತ್ರದ ಶಕ್ತಿ. ಅದನ್ನ ಜಪ ಮಾಡಿದ್ರೆ ನಾವು ನಿಜವಾಗ್ಲು ಏನನ್ನ ಅನುಭವಿಸ್ಬೇಕು? ಹುಚ್ಚರಾಗ್ಬೇಕು ನಾವು. ಇಸ್ಕಾನ್ ಹುಚ್ಚಾಸ್ಪತ್ರೆ ಆಗ್ಬೇಕು. ನಿಜವಾಗಿಯೂ ನಾವು ಸರಿಯಾಗಿ ಜಪವನ್ನು ಮಾಡಿದ್ರೆ ಇದು ಪರಿಣಾಮ. ಭಾವಾರ್ಥ: ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಶಿಕ್ಷಾಷ್ಟಕದಲ್ಲಿ ಹೀಗೆ ಪ್ರಾರ್ಥನೆ ಮಾಡುತ್ತಾರೆ. ಯುಗಾಯಿತಂ ನಿಮೇಷೇಣ ಚಕ್ಷುಷಾ ಪ್ರಾವೃಷಾಯಿತಂ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇಣ ಮೇ. ಓ ಗೋವಿಂದ, ನಿನ್ನ ಅಗಲಿಕೆಯ ವಿರಹದಲ್ಲಿ ನನಗೆ ನಿಮಿಷಗಳು ಯುಗಗಳಂತೆ ಭಾಸವಾಗುತ್ತಿವೆ. ನನ್ನ ಕಣ್ಣುಗಳಿಂದ ವರ್ಷಧಾರೆಯಂತೆ ಕಂಬನಿ ಸುರಿಯುತ್ತಿದೆ. ನೀನಿಲ್ಲದೆ ನನಗೆ ಈ ಜಗತ್ತೇ ಶೂನ್ಯವಾಗಿ ಕಾಣುತ್ತಿದೆ. ಇದನ್ನ ನಾವು ಅನುಭವಿಸ್ಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನು ಸಂಕೀರ್ತನೆ ಮಾಡುವಾಗ ಕಣ್ಣುಗಳಲ್ಲಿ ಕಂಬನಿ ತುಳುಕಬೇಕು, ಧ್ವನಿ ಗದ್ಗದಿತವಾಗಬೇಕು, ಹೃದಯ ಡವಗುಟ್ಟಬೇಕು ಎನ್ನುವುದು ಭಕ್ತನ ಉತ್ಕಟವಾದ ಆಸೆ. ಇವುಗಳನ್ನ ನಾವು ಅನುಭವಿಸ್ಬೇಕು. ಪ್ರತಿ ಸತಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿದ್ರು ಕೂಡ ಈ ವಿಷಯಗಳನ್ನು ನಾವು ಅನುಭವಿಸ್ಬೇಕು. ಪ್ರಭುವಿನ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುವಾಗ ಇವೆಲ್ಲ ಶುಭ ಚಿಹ್ನೆಗಳು. ದೈವೋನ್ಮಾದದಲ್ಲಿರುವಾಗ ಗೋವಿಂದನಿಲ್ಲದ ಸಮಸ್ತ ಜಗತ್ತು ಶೂನ್ಯ ಎಂದು ವ್ಯಕ್ತಿಗೆ ಅನಿಸಬೇಕು. ಇದು ಗೋವಿಂದನ ವಿರಹ ಸಂಕೇತ. ಐಹಿಕ ಜೀವನದಲ್ಲಿ ನಾವೆಲ್ಲ ಗೋವಿಂದನಿಂದ ಪ್ರತ್ಯೇಕಿತರಾಗಿದ್ದೇವೆ. ಐಹಿಕ ಇಂದ್ರಿಯ ತುಷ್ಟಿಯಲ್ಲಿ ಮಗ್ನರಾಗಿದ್ದೇವೆ. ಆದ್ದರಿಂದ ವ್ಯಕ್ತಿಯು ಆಧ್ಯಾತ್ಮಿಕ ನೆಲೆಯಲ್ಲಿ ಜಾಗೃತಗೊಂಡಾಗ ಗೋವಿಂದನನ್ನು ನೋಡಲು ಎಷ್ಟು ಕಾತರನಾಗುತ್ತಾನೆ ಎಂದರೆ, ಗೋವಿಂದನಿಲ್ಲದಿದ್ದರೆ ಸಮಸ್ತ ಜಗತ್ತು ಶೂನ್ಯವಾಗಿ ಬಿಡುತ್ತದೆ. ನಮಗೆ ನಿಜವಾಗ್ಲೂ ಆದ್ರೆ ಗೋವಿಂದನಿಂದ ನಾವು ದೂರ ಇದ್ದೀವಿ ಅಂತ ನಮಗೇನು ಬೇಸರವೇ ಇಲ್ಲ. ಆರಾಮಾಗಿ ಇಂದ್ರಿಯ ಭೋಗದಲ್ಲಿ, ಭೌತಿಕ ಜೀವನದಲ್ಲಿ ತೊಡಗಿದ್ದೀವಿ. ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡೋದ್ರಿಂದ ನಾವು ಈ ಒಂದು ಕೃಷ್ಣ ಪ್ರೇಮದ ಹಂತವನ್ನು ತಲುಪಬಹುದು. ಮತ್ತೆ ಈ ಭಾವನೆಗಳು ನಮ್ಮಲ್ಲಿ ಇಟ್ಕೋಬೇಕು.
ವಿರಹದ ಭಾವನೆ. ಕೃಷ್ಣನ ಸಂಪರ್ಕದಲ್ಲಿ ಇಲ್ವಲ್ಲ ಅಂತ ನಮಗೆ ನೋವಾಗ್ಬೇಕು, ಅಳು ಬರ್ಬೇಕು. ಇದೆಲ್ಲ ಆಗ್ತಾ ಇಲ್ಲ ಅಂದ್ರೆ ನಾವು ನಾಮಾಪರಾಧದ ಹಂತದಲ್ಲಿ ಜಪ ಮಾಡ್ತಾ ಇದೀವಿ. ದೈವೋನ್ಮಾದದಲ್ಲಿ ಪವಿತ್ರ ನಾಮದ ಸಂಕೀರ್ತನೆ ಮಾಡಿದರೆ ಅದು ನನ್ನನ್ನು ನರ್ತಿಸುವಂತೆ, ನಗುವಂತೆ ಮತ್ತು ಅಳುವಂತೆ ಮಾಡುತ್ತದೆ. ನನ್ನ ಗುರುಗಳು ಇದನ್ನೆಲ್ಲ ಕೇಳಿ ಮುಗುಳ್ನಕ್ಕು ಮಾತನಾಡಲಾರಂಭಿಸಿದರು. ಒಬ್ಬ ಶಿಷ್ಯನು ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಪರಿಪೂರ್ಣವಾದ ಪ್ರಗತಿಯನ್ನು ಸಾಧಿಸಿದರೆ ಇದರಿಂದ ಗುರುಗಳಿಗೆ ಸಂತೋಷವಾಗುತ್ತದೆ. ಅವರು ಆನಂದ ಅತಿಶಯದಿಂದ ಮುಗುಳ್ನಕ್ಕು ನನ್ನ ಶಿಷ್ಯ ಎಷ್ಟು ಯಶಸ್ವಿಯಾದನಲ್ಲ ಎಂದು ಅಂದುಕೊಳ್ಳುತ್ತಾರೆ. ಅವರಿಗೆ ಎಷ್ಟು ಸಂತೋಷವಾಗುತ್ತದೆ ಎಂದರೆ ಪರಿಪೂರ್ಣವಾಗಿ ತೆವಳಲು ಅಥವಾ ಎದ್ದು ನಿಂತುಕೊಳ್ಳಲು ಪ್ರಯತ್ನಿಸುವ ಮಗುವಿನ ಚಟುವಟಿಕೆಗಳನ್ನು ಕೊಂಡು ಆನಂದದಿಂದ ಮುಗುಳ್ನಗುವ ಹೆತ್ತವರಂತೆ ಶಿಷ್ಯನ ಪ್ರಗತಿಯನ್ನು ಕೊಂಡು ಆನಂದಿಸುತ್ತಾರೆ. ನಮ್ಮ ಪ್ರಗತಿಯನ್ನು ನೋಡಿ ನಮ್ಮ ಗುರುಗಳಿಗೆ ಸಂತೋಷ ಆಗತ್ತೆ. ಪ್ರಗತಿಯನ್ನ ನೋಡಿ, ಪ್ರಗತಿ ಇರಬೇಕು ಆಧ್ಯಾತ್ಮಿಕ ಜೀವನದಲ್ಲಿ ಮೊಟ್ಟಮೊದಲಿಗೆ. ಯಾರಾದರೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದರೆ ಕೂಡಲೇ ಕೃಷ್ಣನನ್ನು ಕುರಿತು ಪ್ರೇಮ ಪೂರ್ವಕ ಅತಿಶಯ ಆನಂದವನ್ನು ಬೆಳೆಸಿಕೊಳ್ಳುತ್ತಾನೆ. ಕೃಷ್ಣನನ್ನು ಕುರಿತು ಪ್ರೇಮ ಪೂರ್ವಕ ಅತಿಶಯ ಆನಂದ. ಕೃಷ್ಣೇ ಉಪಜಯೇ ಭಾವನೆಗಳು, ಕೃಷ್ಣನ ಪ್ರತಿ ಭಾವನೆಗಳು ಬೆಳೆಯುತ್ತವೆ. ಇದು ಆ ಮಂತ್ರದ ಸ್ವಭಾವ. ಸಹಜವಾಗಿ ಯಾರು ಅಪರಾಧವಿಲ್ಲದೆ ಶುದ್ಧ ನಾಮವನ್ನು ಜಪ ಮಾಡ್ತಾರೋ ಅವರು ಇದನ್ನ ಅನುಭವಿಸ್ಬೇಕು. ಆದ್ರೆ ನಮ್ಮ ಸಮಸ್ಯೆ ಏನು ಅಂದ್ರೆ ನಾವು ನಾಮ ಅಪರಾಧದ ಹಂತದಿಂದ ಮೇಲೆ ಏರೋದಕ್ಕೆ ಕಷ್ಟಪಡ್ತೀವಿ. ಇಲ್ಲಿ ಆಗ್ಲೇ ಹಿಂದಿನ ಶ್ಲೋಕಗಳಲ್ಲಿ ಹ್ಮ್ 73ನೇ ಶ್ಲೋಕದ ಭಾವಾರ್ಥದಲ್ಲಿ 10 ಅಪರಾಧಗಳು, ನಾಮಾಪರಾಧಗಳೆಂದರೆ ಪ್ರಭುವಿನ ಭಕ್ತರನ್ನು ನಿಂದಿಸುವುದು, ಪ್ರಭು ಮತ್ತು ಇತರ ದೇವತೆಗಳನ್ನು ಒಂದೇ ಮಟ್ಟದಲ್ಲಿ ಗ್ರಹಿಸುವುದು, ಅಥವಾ ಅನೇಕ ದೇವರು ಇದ್ದಾರೆಂದು ಭಾವಿಸುವುದು, ಗುರುಗಳ ಆಜ್ಞೆಯನ್ನು ನಿರ್ಲಕ್ಷಿಸುವುದು, ವೇದಗಳ ಪ್ರಾಮಾಣ್ಯವನ್ನು ತೃಣೀಕರಿಸುವುದು, ದೇವರ ಪವಿತ್ರ ನಾಮವನ್ನು ವ್ಯಾಖ್ಯಾನಿಸುವುದು. ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರದ ಅರ್ಥ ಏನು ಅಂದ್ರೆ ಅದಕ್ಕೆ ಏನೇನೋ ಊಹಾಪೋಹ ಮಾಡೋದು, ಜಪದ ಬಲದಿಂದ ಪಾಪ ಕೃತ್ಯಗಳನ್ನು ಎಸಗುವುದು, ಶ್ರದ್ಧಾಹೀನರಿಗೆ ಪ್ರಭುವಿನ ನಾಮದ ಮಹಿಮೆಗಳನ್ನು ಬೋಧಿಸುವುದು, ಪವಿತ್ರ ನಾಮದ ಜಪವನ್ನು ಐಹಿಕ ದೈವ ಭಕ್ತಿಗೆ ಹೋಲಿಸುವುದು. ಐಹಿಕ ದೈವ ಭಕ್ತಿ, ಪವಿತ್ರ ನಾಮವನ್ನು ಜಪಿಸುತ್ತಿರುವಾಗ ಅನಾಸಕ್ತಿಯಿಂದ ಇರುವುದು. ಅಯ್ಯೋ ಮಾಡ್ಬೇಕು, ಬೇಜಾರಪ್ಪ, ದಿನ ಮಾಡ್ಬೇಕು. ಮತ್ತು ಪವಿತ್ರ ನಾಮವನ್ನು ಜಪಿಸಿದರೂ ಐಹಿಕ ವಸ್ತುಗಳ ವ್ಯಾಮೋಹದಲ್ಲಿ ಇರುವುದು. ಐಹಿಕ ವಸ್ತುಗಳ ವ್ಯಾಮೋಹದಲ್ಲಿರೋದು, ಇವೆಲ್ಲ ನಾಮ ಅಪರಾಧ. ನಾಮ ಜಪದಲ್ಲಿ 3 ಹಂತ ಇದೆ: ನಾಮ ಅಪರಾಧ, ನಾಮಾಭಾಸ, ಶುದ್ಧ ನಾಮ. ನಾಮ ಅಪರಾಧದ ಹಂತದಲ್ಲಿದ್ರೆ ಏನನ್ನೂ ನಾವು ಸಾಧನೆ ಮಾಡೋದಿಲ್ಲ. ಎಷ್ಟು ಜನ್ಮಗಳು, ಎಷ್ಟು ಸಾವಿರಾರು ವರ್ಷಗಳು ಜಪ ಮಾಡಿದ್ರು ಅಷ್ಟೆ. ಕನಿಷ್ಠ ನಾವು ನಾಮಭಾಸ ಹಂತಕ್ಕಾದ್ರೂ ಬಂದ್ರೆ ಮುಕ್ತಿಯನ್ನ ಪಡ್ಕೋತೀವಿ. ನಾಮಭಾಸ ಆದ್ರೆ ನಮಗೆ ಮುಕ್ತಿಯ ಇಚ್ಛೆ ಇಲ್ಲ. ಭಕ್ತರಿಗೆ ಭಕ್ತಿಯ ಇಚ್ಛೆ, ಭಗವಂತನನ್ನು ಪಡ್ಕೊಳ್ಳೋ ಇಚ್ಛೆ, ಅಂದ್ರೆ ಕೃಷ್ಣ ಪ್ರೇಮದ ಇಚ್ಛೆ. ಕೃಷ್ಣ ಪ್ರೇಮವನ್ನ ಪಡ್ಕೊಳ್ಳೋಕೆ ಭಕ್ತ ಶುದ್ಧ ನಾಮವನ್ನ ಜಪಿಸಬೇಕು. ಶುದ್ಧ ನಾಮವನ್ನ ಜಪಿಸಿದಾಗ ಇಲ್ಲಿ ಹೇಳಿರೋ ರೀತಿಯಲ್ಲಿ ಈ ಹುಚ್ಚುತನ ಪ್ರಕಟವಾಗುತ್ತೆ. ಆದ್ರೆ ಅದಕ್ಕೆ ಮೊದಲು ನಾವು ಈ 10 ಅಪರಾಧಗಳಿಂದ ದೂರ ಇರಬೇಕು.
ಯಾರು ಪ್ರಭುವಿನ ಭಕ್ತರನ್ನು ನಿಂದಿಸುವುದು, ಪ್ರಭು ಮತ್ತು ಇತರ ದೇವತೆಗಳನ್ನು ಒಂದೇ ಮಟ್ಟದಲ್ಲಿ ಕಾಣೋದು, ಗುರುಗಳ ಆಜ್ಞೆಗಳನ್ನು ನಿರ್ಲಕ್ಷಿಸೋದು, ವೇದಗಳ ಪ್ರಾಮಾಣ್ಯವನ್ನು ತೃಣೀಕರಿಸೋದು, ದೇವರ ಈ ಪವಿತ್ರ ನಾಮವನ್ನು ವ್ಯಾಖ್ಯಾನಿಸುವುದು, ಜಪದ ಬಲದ ಮೇಲೆ ಪಾಪಕೃತ್ಯಗಳನ್ನು ಮಾಡೋದು, ಶ್ರದ್ಧಾಹೀನರಿಗೆ ನಾಮದ ಮಹಿಮೆಗಳನ್ನು ಹೇಳೋದು, ಪವಿತ್ರ ನಾಮದ ಜಪವನ್ನು ಐಹಿಕ ಪುಣ್ಯ ಕಾರ್ಯಕ್ಕೆ ಹೋಲಿಸೋದು, ಪವಿತ್ರ ನಾಮವನ್ನು ಜಪಿಸುತ್ತಿರುವಾಗ ಅನಾಸಕ್ತಿಯಿಂದ ಇರುವುದು. ಈ ಕೊನೆ ಎರಡಲ್ಲೇ ಸಿಕ್ಕಾಕೊಳ್ಳೋದು ಹೆಚ್ಚಿನ ಭಕ್ತರು. ಅನಾಸಕ್ತಿಯಿಂದ ಇರೋದು ಮತ್ತೆ ಭೌತಿಕ ವಸ್ತುಗಳ ಮೇಲೆ ಇನ್ನೂ ಅಂಟ್ಕೊಂಡಿರೋದು. ಈ ಕೊನೆ ಎರಡು, ಅನಾಸಕ್ತಿ ಮತ್ತೆ ಭೌತಿಕ ವಿಷಯಗಳ ಮೇಲೆ ಅಂಟ್ಕೊಂಡಿರೋದು. ಇವೆರಡರಿಂದ ನಾವು ನಮ್ಮ ಜಪ ನಾಮ ಅಪರಾಧದ ಹಂತಕ್ಕೆ ಅಂತ ಮೇಲೆ ಏರೋದೇ ಇಲ್ಲ, ಅಲ್ಲೇ ಕಚ್ಕೊಂಡ್ಬಿಡುತ್ತೆ. ಇದಕ್ಕೆ ಪರಿಹಾರ ಪಂಚತತ್ವ ಮಂತ್ರ. ಸೊ ಪಂಚತತ್ವ ಮಂತ್ರದಿಂದ ಏನಾಗತ್ತೆ ಅಂದ್ರೆ, ನಾವು ನಮ್ಮ ಜಪದಲ್ಲಿ ನಾಮ ಅಪರಾಧವಿದ್ರೂ ಕೂಡ ಚೈತನ್ಯ ಮಹಾಪ್ರಭುಗಳು ನಮ್ಮನ್ನು ಕ್ಷಮಿಸ್ಬಿಟ್ಟು ನಮಗೆ ಜಪ ಚೆನ್ನಾಗಿ ಆಗೋದಕ್ಕೆ ನಮಗೆ ಕೃಪೆಯನ್ನ ಕೊಡ್ತಾರೆ. ಮತ್ತೆ ಶ್ರವಣ ಮಾಡಬೇಕು. ನಾಮದ ಮಹಿಮೆ ಏನು, ಸೊ ನಾಮ ತತ್ವವನ್ನ ಅರ್ಥ ಮಾಡ್ಕೋಬೇಕು, ಶ್ರವಣ ಮಾಡಬೇಕು. ವಿಶೇಷವಾಗಿ ಭೌತಿಕ ವಸ್ತುಗಳು, ಭೌತಿಕ ಜಗತ್ತು, ಇದ್ರ ಮೇಲೆ ವ್ಯಾಮೋಹ ಇರಬಾರ್ದು. ಕೊನೆಗೆ ಉಳ್ಕೋಬೇಕಾಗಿರೋದು ಅನಾಸಕ್ತಿ. ಬೇರೆ ಎಲ್ಲಾ ನಾಮಾಪರಾಧಗಳು ಹೋಗಿ ಕೊನೆಗೆ ಅನಾಸಕ್ತಿ ಉಳ್ಕೊಳ್ಳುತ್ತೆ. ಆ ಅನಾಸಕ್ತಿಯನ್ನ ಮೀರೋದಕ್ಕೆ ಅಥವಾ ಆ ಅನಾಸಕ್ತಿಯಿಂದ ಆಸಕ್ತಿಯನ್ನು ಹುಟ್ಟಿಸ್ಕೊಳ್ಳೋಕೆ ನಾವು ತಿಳ್ಕೋಬೇಕು, ಕೃಷ್ಣ ಅಂದ ತಕ್ಷಣ ಕೃಷ್ಣ ಅಲ್ಲಿ ನಮ್ಮ ನಾಲಿಗೆ ಮೇಲೆ ಕುಣಿತಾ ಇದ್ದಾನೆ ಅಂತ. ಆಗ ಅನಾಸಕ್ತಿ ಹೋಗುತ್ತೆ. ಹೇಗೆ ಕೃಷ್ಣನ ಸಂಪರ್ಕದಲ್ಲಿದ್ರೆ ನಾವು ಅನಾಸಕ್ತರಾಗಿರೋದಕ್ಕೆ ಹೇಗೆ ಸಾಧ್ಯ? ಸೊ ಕೃಷ್ಣನ ನಾಮ ಮತ್ತೆ ಕೃಷ್ಣ ಬೇರೆ ಅಲ್ಲ ಅನ್ನೋ ಒಂದು ಪ್ರಜ್ಞೆಯಲ್ಲಿ ನಾವು ಜಪ ಮಾಡಿದಾಗ ಅಂತಾನೆ ಅನಾಸಕ್ತಿ ನಿವಾರಣೆ ಆಗೋಗುತ್ತೆ. ಸೊ ನಾಮ ಅಪರಾಧಗಳಿಂದ ಹೊರಗಡೆ ಬಂದ ಮೇಲೆ ಅದು ನಾಮ ಭಾಸ. ಆ ಭಾಸ ಅದು ಇನ್ನೂ ಶುದ್ಧ ನಾಮ ಅಲ್ಲ. ಆ ಭಾಸದ ಹಂತದಲ್ಲಿ ನಾವು ಮುಕ್ತಿಯನ್ನು ಪಡ್ಕೊಂಡ್ಬಿಡ್ತೀವಿ. ಆಮೇಲೆ ಶುದ್ಧ ನಾಮದ ಹಂತಕ್ಕೆ ಬಂದಾಗ ಕೃಷ್ಣ ಪ್ರೇಮವನ್ನು ಪಡ್ಕೋತೀವಿ. ಸೊ ಯಾರು ಕೃಷ್ಣ ಪ್ರೇಮದ ಹಂತದಲ್ಲಿ ಜಪ ಮಾಡ್ತಾರೋ ಅವರಿಗೆ ಈ 83ನೇ ಶ್ಲೋಕ ಅನ್ವಯವಾಗುತ್ತೆ. ಯಾರಾದರೂ ಹರೇ ಕೃಷ್ಣ ಮಹಾಮಂತ್ರವನ್ನು ಶುದ್ಧ ನಾಮವನ್ನು ಜಪಿಸಿದರೆ ಕೂಡಲೇ ಕೃಷ್ಣನನ್ನು ಕುರಿತು ಪ್ರೇಮ ಪೂರ್ವಕ ಭಾವನೆಗಳು ಹುಟ್ಟುತ್ತವೆ. ಇದು ಈ ಮಂತ್ರದ ಸ್ವಭಾವ. ಭಾವಾರ್ಥ: ಪ್ರಭು ಕೃಷ್ಣನು ಭಗವದ್ಗೀತೆಯಲ್ಲಿ ಈ ಭಾವದ ಹಂತವನ್ನು ಕುರಿತು ಪ್ರಸ್ತಾಪಿಸಿದ್ದಾನೆ. ಅಹಂ ಸರ್ವಸ್ಯ ಪ್ರಭೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಎಲ್ಲ ಆಧ್ಯಾತ್ಮಿಕ ಮತ್ತು ಐಹಿಕ ಜಗತ್ತುಗಳ ಮೂಲವೂ ನಾನೇ, ಎಲ್ಲವೂ ನನ್ನಿಂದ ಹೊರಹೊಮ್ಮುತ್ತದೆ. ಇದನ್ನು ಪರಿಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಭಾವ ಸಮನ್ವಿತ. ಯಾರಾದರೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದರೆ ಭಾವವನ್ನು, ಅಂದರೆ ಆನಂದಾತಿಶಯವನ್ನು ಬೆಳೆಸಿಕೊಳ್ಳುತ್ತಾನೆ. ಈ ಬಿಂದುವಿನಲ್ಲಿಯೇ ಸಾಕ್ಷಾತ್ಕಾರದ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ ಎಂದು ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಈ ಹಂತದಲ್ಲಿ, ಬಿಂದುವಿನಲ್ಲಿ ಅಂತ ಅಟ್ ದಿಸ್ ಪಾಯಿಂಟ್ ಅಂತ ಇಂಗ್ಲಿಷ್ ನಂಗೆ ನೇರವಾಗಿ ಅನುವಾದ ಮಾಡಿದೆ. ಈ ಹಂತದಿಂದ ಅಂದ್ರೆ ಭಾವನೆಗಳು, ನಮಗೆ ಕೃಷ್ಣನ ಪ್ರತಿ ಭಾವನೆಗಳು ಬರಕ್ಕೆ ಶುರುವಾದವು ಅಂದ್ರೆ ಆ ಹಂತದಿಂದ ನಾವು ಆ ಸಾಕ್ಷಾತ್ಕಾರದ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ದೇವರನ್ನು ಕುರಿತು ವ್ಯಕ್ತಿಯು ಮೂಲ ಪ್ರೇಮವನ್ನು ಬೆಳೆಸಿಕೊಳ್ಳುವುದರಲ್ಲಿ ಇದು ಪೂರ್ವಭಾವಿಯಾದ ಹಂತ. ಪ್ರೇಮದ ಮುಂಚೆ ಇದು ಭಾವ. ನವಶಿಷ್ಯನು ಶ್ರವಣ, ಸಂಕೀರ್ತನ, ಭಕ್ತರ ಸಂಘ ಮತ್ತು ನಿಯಂತ್ರಕ ತತ್ವಗಳ ಆಚರಣೆಗಳಿಂದ ಪ್ರಾರಂಭಿಸುತ್ತಾನೆ. ಅದೇ ಭಕ್ತರು ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ನಿಯಂತ್ರಕ ತತ್ವಗಳು ಏನಂತ. ಬರೀ 4 ನಿಯಂತ್ರಕ ತತ್ವಗಳಲ್ಲ. ನಿಯಂತ್ರಕ ತತ್ವಗಳು ಅಂದ್ರೆ ಹೀಗೆ ಪ್ರಸಾದವಲ್ಲದೆ ಇರೋದನ್ನ ಸ್ವೀಕಾರ ಮಾಡಬಾರ್ದು, ಟಿವಿ ನೋಡಬಾರ್ದು, ಇನ್ನೊಂದು ಮಾಡಬಾರ್ದು, ಮತ್ತೊಂದು ಮಾಡಬಾರ್ದು, ಸತ್ಸಂಗ, ಇದೆಲ್ಲ ನಿಯಂತ್ರಕ ತತ್ವಗಳು. ಅವುಗಳನ್ನ ಪಾಲನೆ ಮಾಡ್ಬೇಕು. ಶ್ರವಣ ಮಾಡ್ಬೇಕು, ಕೀರ್ತನೆ ಮಾಡ್ಬೇಕು, ಭಕ್ತರ ಸಂಘ ಮಾಡ್ಬೇಕು, ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ಬೇಕು. ಆದ್ರೆ ನಾವು ಭಕ್ತರಿಗೆ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿ ಅಂದ್ರೆ ಅವ್ರು ಹೇಳ್ತಾರೆ, ಇಲ್ಲ ನೀವು ತುಂಬಾ ಸ್ಟ್ರಿಕ್ಟು, ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಏನು ಪಾಲನೆ ಮಾಡೋ ಅವಶ್ಯಕತೆ ಇಲ್ಲ, ಹೆಂಗ್ ಮಾಡಿದ್ರು ನಡೆಯುತ್ತೆ. ಹೆಂಗ್ ಮಾಡಿದ್ರು ಏನೂ ನಡೆಯಲ್ಲ.
ಹೀಗೆ ಅವನು ತನ್ನ ಎಲ್ಲಾ ಅನಾವಶ್ಯಕವಾದ ದುರಭ್ಯಾಸಗಳನ್ನು ಗೆಲ್ಲುತ್ತಾನೆ. ಇದಕ್ಕೆ ಅನರ್ಥ ನಿವೃತ್ತಿ ಅಂತ ಹೇಳೋದು. ದುರಭ್ಯಾಸಗಳು, ಅನಗತ್ಯವಾದ ದುರಭ್ಯಾಸಗಳನ್ನ ಗೆಲ್ಲಬೇಕು ನಾವು. ಅನಾವಶ್ಯಕವಾದ ದುರಭ್ಯಾಸಗಳನ್ನ ಗೆದ್ದ ಮೇಲೆ ನಾವು ನಿಷ್ಠೆ ಹಂತಕ್ಕೆ ಬರ್ತೀವಿ. ಆಮೇಲೆ ರುಚಿ, ಆಮೇಲೆ ಆಸಕ್ತಿ, ಆಮೇಲೆ ಭಾವ. ಆ ಅನರ್ಥಗಳು ಹೋದ ಮೇಲೆ ಈ ರೀತಿಯಲ್ಲಿ ಅವನು ಕೃಷ್ಣನ ಬಗೆಗೆ ಮಮತೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಕೃಷ್ಣಂದು ಒಂದು ಕ್ಷಣವೂ ಮರೆಯಲು ಅವನಿಗೆ ಸಾಧ್ಯವಾಗುವುದಿಲ್ಲ. ಮಮತೆಯನ್ನು ಬೆಳೆಸ್ಕೊತಾನೆ ಆದ್ರೆ ನಾವು ಯೋಚನೆ ಮಾಡ್ತಾ ಇರ್ತೀವಿ, ನನಗೂ ಸ್ವಲ್ಪ ಮಮತೆ ಇದೆ ಕೃಷ್ಣನ ಮೇಲೆ ಅಂತ. ಆದ್ರೆ ಈ ಮುಂದಿನ ವಾಕ್ಯ ಕೇಳಾದ್ಮೇಲೆ ಸುಮ್ಮನಾಗ್ಬಿಡ್ತೀವಿ. ಒಂದು ಕ್ಷಣವೂ ಕೂಡ ಕೃಷ್ಣನ ಮರೆಯಕ್ ಸಾಧ್ಯ ಇಲ್ಲ ಅಂತ ಆ ಭಕ್ತನಿಗೆ. ಭಾವವು ಆಧ್ಯಾತ್ಮಿಕ ಜೀವನದ ಬಹುತೇಕ ಯಶಸ್ವಿ ಹಂತ. ಯಾಕಂದ್ರೆ ಇನ್ನೊಂದು ಹಂತದಲ್ಲಿ, ಇನ್ನೊಂದು ಹೆಜ್ಜೆಯಲ್ಲಿ ಪ್ರೇಮದ ಹಂತಕ್ಕೆ ಹೊರಟೋಗ್ಬಿಡ್ತಾನೆ ಭಕ್ತ. ಬಹುತೇಕ ಯಶಸ್ಸಿನ ಹಂತ. ಒಬ್ಬ ಪ್ರಾಮಾಣಿಕನಾದ ವಿದ್ಯಾರ್ಥಿ ಗುರುಗಳಿಂದ ಶ್ರವಣ ರೂಪದಲ್ಲಿ ಪವಿತ್ರ ನಾಮವನ್ನು ಸ್ವೀಕರಿಸುತ್ತಾನೆ. ದೀಕ್ಷೆಯನ್ನು ಪಡೆದ ಮೇಲೆ ಗುರುಗಳು ನೀಡಿದ ನಿಯಂತ್ರಕ ತತ್ವಗಳನ್ನು ಅನುಸರಿಸುತ್ತಾನೆ. ಪವಿತ್ರ ನಾಮವು ಈ ರೀತಿಯಲ್ಲಿ ಯೋಗ್ಯವಾಗಿ ವಿತರಣೆಯಾದ ಮೇಲೆ ಪವಿತ್ರ ನಾಮದ ಆಧ್ಯಾತ್ಮಿಕ ಸ್ವಭಾವವು ತನ್ನಷ್ಟಕ್ಕೆ ತಾನೇ ಹರಡುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಪವಿತ್ರ ನಾಮವನ್ನು ದೋಷರಹಿತವಾಗಿ ಜಪಿಸಲು ಭಕ್ತನು ಅರ್ಹನಾಗುತ್ತಾನೆ. ವ್ಯಕ್ತಿಯು ಈ ರೀತಿಯಲ್ಲಿ ಪವಿತ್ರ ನಾಮವನ್ನು ಜಪಿಸಲು ಸಂಪೂರ್ಣ ಅರ್ಹನಾದ ಮೇಲೆ ಜಗತ್ತಿನಾದ್ಯಂತ ಶಿಷ್ಯರನ್ನು ಸಂಪಾದಿಸಲು ಅರ್ಹನಾಗುತ್ತಾನೆ. ಈ ರೀತಿಯಲ್ಲಿ ಪವಿತ್ರ ನಾಮವನ್ನು ಜಪಿಸೋದು ಹೇಗೆ? ಈ ರೀತಿಯಲ್ಲಿ ಅಂದ್ರೆ ನಾಮ ಅಪರಾಧವಿಲ್ಲದೆ. ಇಲ್ಲಿ ಹೇಳ್ತಾ ಇದ್ದಾರೆ, ದೀಕ್ಷೆ ಪಡ್ಕೊಂಡಾದ್ಮೇಲೆ ನಾಮ ಅಪರಾಧಗಳಿಂದ ಹೊರಗಡೆ ಬರ್ಬೇಕು ಅಂತ. ಯಾಕಂದ್ರೆ ಗುರುಗಳ ಆದೇಶಗಳು, ಗುರುಗಳು ಹೇಳ್ತಾರೆ ಹಿಂಗೆ ಭೌತಿಕ ವಿಷಯಗಳಿಗೆ ಅಂಟ್ಕೋಬೇಡಿ, ಪವಿತ್ರ ನಾಮವನ್ನು ಜಪ ಮಾಡಿ, ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿ. ಓಕೆ, ಗುರುಗಳು ಹೇಳ್ತಾ ಇದಾರೆ ಪಾಲನೆ ಮಾಡ್ಬೇಕು ಅಂತ. ಪಾಲನೆ ಮಾಡಿದಾಗ ಅಪರಾಧದ ಹಂತವನ್ನು ಮೀರ್ಬಿಡ್ತೀವಿ. ಆಗ ಸಮಸ್ತ ಜಗತ್ತು ಅವನ ಪ್ರಭಾವದ ಅಡಿಯಲ್ಲಿ ಹರೇ ಕೃಷ್ಣ ಮಹಾಮಂತ್ರದ ಪವಿತ್ರ ನಾಮಗಳನ್ನು ಸಂಕೀರ್ತನೆ ಮಾಡಲು ಪ್ರಾರಂಭಿಸುತ್ತದೆ. ಆವಾಗ ಅವನು ಗುರು ಆದಾಗ. ಹೀಗೆ ಅಂತಹ ಗುರುಗಳ ಎಲ್ಲಾ ಶಿಷ್ಯರು ಕೃಷ್ಣನೊಡನೆ ಮಮತೆಯನ್ನು ವೃದ್ಧಿಸಿಕೊಳ್ಳುತ್ತಾರೆ. ಆದ್ದರಿಂದ ಅಂತಹ ಗುರುಗಳು ಕೆಲವು ಸಲ ಅಳುತ್ತಾರೆ, ಕೆಲವು ಸಲ ನಗುತ್ತಾರೆ, ಕೆಲವು ಸಲ ನರ್ತಿಸುತ್ತಾರೆ ಮತ್ತು ಕೆಲವು ಸಲ ಸಂಕೀರ್ತನೆ ಮಾಡುತ್ತಾರೆ. ಪರಿಶುದ್ಧ ಭಕ್ತನ ದೇಹದಲ್ಲಿ ಈ ಚಹರೆಗಳು ಬಹಳ ಪ್ರಧಾನವಾಗಿ ಅಭಿವ್ಯಕ್ತವಾಗುತ್ತವೆ. ಕೆಲವು ಸಲ ಕೃಷ್ಣ ಪ್ರಜ್ಞಾ ಆಂದೋಲನದ ನಮ್ಮ ವಿದ್ಯಾರ್ಥಿಗಳು ಸಂಕೀರ್ತನೆ ಮಾಡುತ್ತಾ ನರ್ತಿಸುವಾಗ ಭಾರತದಲ್ಲೂ ಕೂಡ ವಿದೇಶಿಯರು ದೈವೋನ್ಮಾದದ ಶೈಲಿಯಲ್ಲಿ ಸಂಕೀರ್ತನೆ ಮಾಡಲು ಮತ್ತು ನರ್ತಿಸಲು ಹೇಗೆ ಕಲಿತಿದ್ದಾರೆ ಎಂದು ಜನರು ಆಶ್ಚರ್ಯ ಪಡುತ್ತಾರೆ. ಆದರೆ ಚೈತನ್ಯ ಮಹಾಪ್ರಭುಗಳು ವಿವರಿಸಿದಂತೆ ಇದು ಅಭ್ಯಾಸದಿಂದ ಬಂದದ್ದಲ್ಲ. ಏಕೆಂದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಯಾರೇ ಆಗಲಿ ಪ್ರಾಮಾಣಿಕತೆಯಿಂದ ಸಂಕೀರ್ತನೆ ಮಾಡಿದರೆ ಹೆಚ್ಚಿನ ಪ್ರಯತ್ನವಿಲ್ಲದೆ ಅಂತೆ ಪ್ರಭು ಹೇಳ್ತದೆ, ಈ ಲಕ್ಷಣಗಳು ಮೈದೋರುತ್ತವೆ. ನಾವು ಎಷ್ಟು ಕಷ್ಟ ಪಡ್ತಾ ಇದೀವಿ, ಇನ್ನೂ ಈ ಹಂತಕ್ಕೆ ಬಂದಿಲ್ವಲ್ಲ ಅಂದ್ರೆ ನಿಜವಾಗ್ಲೂ ಕೆಟ್ಟದಾಗ ಜಪ ಮಾಡ್ತಾ ಇದೀವಿ ಅಂತ ಅರ್ಥ. ಪ್ರಭುಪಾದ ಹೇಳ್ತಾ ಇದಾರೆ, ತುಂಬಾ ಹೆಚ್ಚಿನ ಶ್ರಮ ಇಲ್ಲದೆ ಇದೆಲ್ಲ ಕಾಣಿಸ್ಕೋಬೇಕು ಅಂತ. ಹರೇ ಕೃಷ್ಣ ಮಹಾಮಂತ್ರದ ದಿವ್ಯ ಸ್ವಭಾವವನ್ನು ಅರಿಯದ ಮೂರ್ಖರು ನಾವು ಈ ಮಂತ್ರವನ್ನು ಗಟ್ಟಿಯಾಗಿ ಹೇಳುವುದಕ್ಕೆ ಕೆಲವು ಸಲ ಅಡ್ಡಿಪಡಿಸುತ್ತಾರೆ. ಆದರೆ ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದವರು ಬೇರೆಯವರಿಗೂ ಸಂಕೀರ್ತನೆ ಮಾಡಲು ಪ್ರೇರೇಪಿಸುತ್ತಾರೆ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಹೀಗೆ ವಿವರಿಸುತ್ತಾರೆ, ಕೃಷ್ಣ ಶಕ್ತಿ ವಿನಾ ನಾಹೇ ತಾರ ಪ್ರವರ್ತನ್. ವ್ಯಕ್ತಿಯು ದೇವೋತ್ತಮ ಪರಮ ಪುರುಷನಿಂದ ಅಧಿಕಾರವನ್ನು ಪಡೆಯದಿದ್ದರೆ ಹರೇ ಕೃಷ್ಣ ಮಹಾಮಂತ್ರದ ಮಹಿಮೆಗಳನ್ನು ಬೋಧಿಸಲಾರ. ಭಕ್ತರು ಹರೇ ಕೃಷ್ಣ ಮಹಾಮಂತ್ರವನ್ನು ಪ್ರಚಾರ ಮಾಡಿದಾಗ ಸಮಸ್ತ ಜಗತ್ತಿನ ಸಾಮಾನ್ಯ ಜನತೆಯು ಪವಿತ್ರ ನಾಮದ ಮಹಿಮೆಗಳನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ಪಡೆಯುತ್ತಾರೆ. ಸಂಕೀರ್ತನೆ ಮಾಡುವಾಗ ಮತ್ತು ನರ್ತಿಸುವಾಗ ಅಥವಾ ಪ್ರಭುವಿನ ಪವಿತ್ರ ನಾಮವನ್ನು ಶ್ರವಣ ಮಾಡುವಾಗ ವ್ಯಕ್ತಿಯು ತನ್ನಷ್ಟಕ್ಕೆ ತಾನೇ ದೇವೋತ್ತಮ ಪರಮ ಪುರುಷನನ್ನು ಸ್ಮರಿಸಿಕೊಳ್ಳುತ್ತಾನೆ. ಪವಿತ್ರ ನಾಮಕ್ಕೂ ಕೃಷ್ಣನಿಗೂ ಏನು ವ್ಯತ್ಯಾಸವಿಲ್ಲದಿರುವುದರಿಂದ ಸಂಕೀರ್ತನಕಾರನು ಕೂಡಲೇ ಕೃಷ್ಣನೊಡನೆ ಸಂಪರ್ಕವನ್ನು ಪಡೆಯುತ್ತಾನೆ. ಈ ರೀತಿಯಲ್ಲಿ ಸಂಪರ್ಕವನ್ನು ಪಡೆದ ಭಕ್ತನು ದೇವರಿಗೆ ಸೇವೆ ಸಲ್ಲಿಸುವ ತನ್ನ ಮೂಲ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ. ಕೃಷ್ಣನನ್ನು ನಿರಂತರವಾಗಿ ಸೇವಿಸುವ ಈ ಪ್ರವೃತ್ತಿಯನ್ನು ಭಾವ ಎಂದು ಕರೆಯಲಾಗುತ್ತದೆ. ಸೊ ಭಾವದಲ್ಲಿ ಭಕ್ತ ಸತತವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗಿರ್ತಾನೆ. ಮಾತಾಜಿ ಏನಾರು ಹೇಳಿದ್ರ?
ಇದರಲ್ಲಿರುತ್ತಾ ಅವನು ಸದಾ ಕೃಷ್ಣನ ಕುರಿತು ನಾನಾ ರೀತಿಗಳಲ್ಲಿ ಯೋಚಿಸುತ್ತಾನೆ. ಈ ಭಾವದ ಹಂತವನ್ನು ತಲುಪಿದವನು ಮಾಯಾಶಕ್ತಿ ಹಿಡಿತದಿಂದ ಮುಕ್ತನಾಗಿರುತ್ತಾನೆ. ಇತರ ಆಧ್ಯಾತ್ಮಿಕ ಘಟಕಾಂಶಗಳಾದ ಕಂಪನ, ಸ್ವೇದನ ಮತ್ತು ಕಂಬನಿ ಧಾರೆಗಳನ್ನು ಭಾವದ ಹಂತಕ್ಕೆ ಸೇರಿಸಿದಾಗ ಭಕ್ತನು ಕ್ರಮೇಣ ಕೃಷ್ಣ ಪ್ರೇಮವನ್ನು ಸಾಧಿಸುತ್ತಾನೆ. ಕೃಷ್ಣನ ಪವಿತ್ರ ನಾಮವನ್ನು ಮಹಾಮಂತ್ರ ಎಂದು ಕರೆಯಲಾಗಿದೆ. ನಾರದ ಪಾಂಚರಾತ್ರದಲ್ಲಿ ಪ್ರಸ್ತಾಪಿಸಲಾಗಿರುವ ಇತರ ಮಂತ್ರಗಳನ್ನು ಕೇವಲ ಮಂತ್ರ ಎಂದು ಕರೆಯುತ್ತಾರೆ. ಆದರೆ ಪ್ರಭುವಿನ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುವುದನ್ನು ಮಹಾಮಂತ್ರ ಎಂದು ಕರೆಯಲಾಗಿದೆ. ಓಕೆ. ನೆನ್ಪಿಟ್ಕೋಬೇಕು, ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಿರುವಾಗ ಕೃಷ್ಣನ ಸಂಪರ್ಕದಲ್ಲಿದ್ದೀವಿ. ಯಾಕಂದ್ರೆ ಕೃಷ್ಣನ ನಾಮ, ಕೃಷ್ಣ ಬೇರೆ ಅಲ್ಲ. ಹಾಗಾಗಿ ಅನಾಸಕ್ತಿ ಇರಬಾರ್ದು. ಯಾಕಂದ್ರೆ ಕೃಷ್ಣ ನಮ್ಮ ಜೊತೆ ಇದ್ದಾನೆ. ನಾವು ಅನಾಸಕ್ತರಾಗೋದ್ರೆ ಕೃಷ್ಣ ನಮ್ಮಿಂದ ದೂರ ಆಗ್ಬಿಡ್ತಾನೆ. ಆಸಕ್ತಿ ಇದ್ರೆ ಕೃಷ್ಣ ನಮ್ ಜೊತೆನೆ ಇರ್ತಾನೆ. ಧರ್ಮಾರ್ಥ ಕಾಮ ಮತ್ತು ಮೋಕ್ಷಗಳು ಜೀವನದ 4 ಪುರುಷಾರ್ಥಗಳು. ಆದರೆ 5ನೆಯ ಮತ್ತು ಅತ್ಯುನ್ನತ ಗುರಿಯಾದ ದೇವೋತ್ತಮನನ್ನು ಕುರಿತ ಪ್ರೇಮದ ಮುಂದೆ ಇವುಗಳೆಲ್ಲ ಬೀದಿಯಲ್ಲಿ ಬಿದ್ದ ಹುಲ್ಲು ಕಡ್ಡಿಗಿಂತ ಗಟ್ಟಿಯಂತೆ ನಗಣ್ಯವಾಗಿ ತೋರುತ್ತವೆ. ಅದಕ್ಕೆ ಭಾಗವತ ಪ್ರಾರಂಭದಲ್ಲಿ ಧರ್ಮ ಪ್ರೋಜಿತ ಕೈತವತ್ರ ಪರಮ ಅಂದ್ಬಿಡುತ್ತೆ. ಈ 4 ಧರ್ಮಾರ್ಥ ಕಾಮ ಮೋಕ್ಷವನ್ನ ಅದು ಹೊರಗಟ್ಟು ಬಿಡುತ್ತೆ. ಸೊ ಭಕ್ತರಿಗೆ ಧರ್ಮಾರ್ಥ ಕಾಮ ಮೋಕ್ಷ ಇಲ್ಲ. ಭಕ್ತರಿಗೆ ಇರೋದು ಕೇವಲ ಭಕ್ತಿ. ಆದ್ರೂ ನಾವು ಇನ್ನೂ ಧರ್ಮಾಚರಣೆ ಮಾಡಬೇಕು, ಹಣವನ್ನ ಸಂಪಾದನೆ ಮಾಡಬೇಕು, ಚೆನ್ನಾಗಿ ಆರ್ಥಿಕವಾಗಿ ಮುಂದುವರಿಬೇಕು, ಭೌತಿಕ ಆಸೆಗಳನ್ನ ಪೂರೈಸ್ಕೋಬೇಕು, ಕೊನೆಗೆ ಮೋಕ್ಷ ಪಡಿಬೇಕು, ಮುಕ್ತಿ ಪಡಿಬೇಕು. ಇದೆಲ್ಲ ನಾವು ಬಯಸ್ತಾ ಇದ್ರೆ ನಾವು ನಿಜವಾಗ್ಲೂ ಭಕ್ತರೇ ಆಗಿಲ್ಲ ಅಂತ ಅರ್ಥ. ಯಾಕಂದ್ರೆ ಭಕ್ತರಾದ್ರೆ ಇವೆಲ್ಲವನ್ನ ನಾವು ತ್ಯಜಿಸ್ತೀವಿ. ಯಾಕಂದ್ರೆ ಈ ಈ ಈ ವಿಷಯಗಳ ಹಿಂದೆ ಹೋದ್ರೆ ನಮಗೆ ಭಕ್ತಿ ಸಿಗಲ್ಲ, ಕೃಷ್ಣ ಸಿಗಲ್ಲ. ಸೊ ನಿಜವಾಗ್ಲೂ ನಮಗೆ ಕೃಷ್ಣ ಬೇಡ ಅಂದ್ರೆ ನಾವು ಭಕ್ತಿಯನ್ನ ಯಾಕೆ ಮಾಡ್ತಾ ಇದೀವಿ? ಭಕ್ತಿಯನ್ನ ಮಾಡೋ ಉದ್ದೇಶ ಬೇರೆ ಇನ್ನೇನು ಇಲ್ವೇ ಇಲ್ಲ. ಚೈತನ್ಯ ಮಹಾಪ್ರಭುಗಳು ಹೇಳಿದಂತೆ ಜೀವನದಲ್ಲಿನ ಅತ್ಯುನ್ನತ ಸ್ಥಿತಿ ಅಂದರೆ ಕೃಷ್ಣನ ಬಗೆಗೆ ಪ್ರೇಮವನ್ನು ಬೆಳೆಸಿಕೊಳ್ಳುವುದು. ಪ್ರೇಮ ಪುಮಾರ್ಥೋ ಮಹಾನ್. ಶ್ರೀ ಚೈತನ್ಯ ಮಹಾಪ್ರಭುವರ್ ಮತಮಿದಂ. ದೇವೋತ್ತಮನನ್ನು ಕುರಿತ ಪ್ರೇಮವನ್ನು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನೊಡನೆ ನಾವು ಹೋಲಿಸಿದಾಗ ಈ ಸಾಧನೆಗಳು ಬುಭುಕ್ಷುಗಳಿಗೆ ಮತ್ತು ಬುಭುಕ್ಷುಗಳಿಗೆ ಅಂದ್ರೆ ಯಾರು ಭೋಗಿಸಲು ಇಚ್ಛಿಸ್ತಾ ಇದ್ದಾರೋ ಅವ್ರಿಗೆ, ಮುಮುಕ್ಷುಗಳಿಗೆ ಅಂದ್ರೆ ಯಾರು ಮೋಕ್ಷವನ್ನ ಬಯಸ್ತಾ ಇದ್ದಾರೋ ಅವ್ರಿಗೆ ಅಪೇಕ್ಷಣೀಯವಾದ ಗುರಿಗಳಾಗಿ ಕಾಣಬಹುದು. ಆದರೆ ಭಗವತ್ ಪ್ರೇಮವೆಂಬ ಪೂರ್ವಭಾವಿ ಹಂತವಾದ ಭಾವವನ್ನು ಬೆಳೆಸಿಕೊಂಡರೆ ಕೊಂಡವರ ದೃಷ್ಟಿಯಲ್ಲಿ ಉಳಿದವೆಲ್ಲ ತೀರಾ ನಗಣ್ಯವಾಗಿ ತೋರುತ್ತದೆ. ಭಕ್ತನಿಗೆ ಇವೆಲ್ಲ ನಗಣ್ಯ, ಧರ್ಮಾರ್ಥ ಕಾಮ ಮೋಕ್ಷ ನಗಣ್ಯ. ಆದ್ರೆ ಬುಭುಕ್ಷು ಮುಮುಕ್ಷು ಯಾರು ಭೋಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೋ ಅಥವಾ ಯಾರು ಮೋಕ್ಷಕ್ಕಾಗಿ ಹಾತೊರಿತಾ ಇದ್ದಾನೋ ಅವನಿಗೆ ಇವೆಲ್ಲ ಧರ್ಮಾರ್ಥ ಕಾಮ ಮೋಕ್ಷ ಪ್ರಮುಖವಾಗಿರ್ಬೋದು. ಆದ್ರೆ ಭಕ್ತರಿಗೆ ಅಲ್ಲ. ದಿಟವಾಗಿಯೂ ಭಾವವನ್ನು ಬೆಳೆಸಿಕೊಂಡ ಭಕ್ತನಿಗೆ ಧರ್ಮಾರ್ಥ ಕಾಮ ಮತ್ತು ಮೋಕ್ಷಗಳಿಂದ ಲಭಿಸುವ ಸಂತೋಷವು ಸಮುದ್ರದ ಎದುರು ಒಂದು ಹನಿಯಂತೆ ತೋರುತ್ತದೆ. ಆ ಭಾವದ ಹಂತಕ್ಕೆ ಬರೋ ತನಕ ಈ ಧರ್ಮಾರ್ಥ ಕಾಮ ಮೋಕ್ಷ ನಮಗೆ ಸ್ವಲ್ಪ ನಮ್ಮನ್ನ ಪೀಡಿಸ್ಬಹುದು, ನಮಗೆ ತೊಂದರೆ ಕೊಡ್ಬೋದು. ಅರ್ಥದ ಹಿಂದೆ ಓಡ್ಬೋದು ಭಕ್ತರು, ಕಾಮದ ಹಿಂದೆ ಓಡ್ಬೋದು. ಅದಕ್ಕೆ ನಾವು ಯೋಗ್ಯವಾದ ಸಂಘದಲ್ಲಿ ಇರ್ಬೇಕು.
ಯಾಕಂದ್ರೆ ಸರಿಯಾದ ಭಕ್ತರ ಸಂಘ ಸಿಕ್ಕಿದ್ರೆ ಅವಾಗ ಇಂತಹ ನಮ್ಮ ಪೂರ್ವ ಜನ್ಮಗಳ ಕರ್ಮ ಫಲಗಳಿಂದಾಗಿ ನಮ್ಮ ವಾಸನಗಳಿಂದಾಗಿ ಆಗಾಗ ನಾವು ಈ ರೀತಿ ನಾವು ಎಳೆಯಲ್ಪಡ್ತೀವಿ. ತಪ್ಪು ದಾರಿಗೆ ಹೋಗೋ ಸಾಧ್ಯತೆಗಳಿರುತ್ತವೆ. ಆದ್ರೆ ಯಾವಾಗ ನಾವು ಉತ್ತಮ ಶುದ್ಧ ಭಕ್ತರ ಸಂಘದಲ್ಲಿ ಇರ್ತೀವೋ ಅವರು ನಮ್ಮನ್ನ ರಕ್ಷಿಸ್ತಾರೆ. ನಮ್ಮನ್ನ ಪತನ ಆಗೋದಕ್ಕಿಂತ ಅವರು ನಮ್ಮನ್ನ ರಕ್ಷಿಸ್ತಾರೆ, ಕಾಪಾಡ್ತಾರೆ. ಆ ಆ ರೀತಿ ಭಕ್ತರ ಸಂಘದಲ್ಲಿದ್ದಾಗ ನಾವು ಪತಿತರಾಗೋದಿಲ್ಲ. ಕ್ರಮೇಣವಾಗಿ ಭಾವದ ಹಂತಕ್ಕೆ ಬಂದ್ಬಿಡ್ತೀವಿ. ಆಮೇಲೆ ಇವೆಲ್ಲ ನಗಣ್ಯವಾಗಿ ಹೋಗುತ್ತೆ. ಆಮೇಲೆ ನಮಗೇನು ಯೋಚನೆ ಇಲ್ಲ. ಭಾವದ ಹಂತಕ್ಕೆ ಬಂದ್ಮೇಲೆ ಕಾಮ, ಅರ್ಥ ಇದು ಯಾವುದರಿಂದನೂ ನಾವು ಆಕರ್ಷಿತರಾಗೋದಿಲ್ಲ. ಆದ್ರೆ ಅಲ್ಲಿ ತನಕ ಬಹಳ ಜಾಗರೂಕರಾಗಿರ್ಬೇಕು. ಎಲ್ಲ ಶಾಸ್ತ್ರದ ತೀರ್ಮಾನವೆಂದರೆ ವ್ಯಕ್ತಿಯು ದೇವೋತ್ತಮನನ್ನು ಕುರಿತ ತನ್ನ ಸುಪ್ತ ಪ್ರೇಮವನ್ನು ಜಾಗೃತಗೊಳಿಸಬೇಕು. ನೀವು ಈಗಾಗಲೇ ಅದನ್ನು ಮಾಡಿರುವುದರಿಂದ ಮಹಾ ಅದೃಷ್ಟಶಾಲಿಯೇ ಸರಿ ಅಂತ ಗುರುಗಳು ಶಿಷ್ಯನಿಗೆ ಚೈತನ್ಯ ಮಹಾಪ್ರಭುಗೆ ಹೇಳ್ತಾ ಇದ್ದಾರೆ. ದೇವೋತ್ತಮನನ್ನು ಕುರಿತ ಪ್ರೇಮದ ಲಕ್ಷಣವೇ ಅದು. ತನ್ನ ಸ್ವಭಾವದಿಂದಲೇ ಅದು ವ್ಯಕ್ತಿಯ ದೇಹದಲ್ಲಿ ದಿವ್ಯ ಚಾರ್ಯಗಳನ್ನು ಮೂಡಿಸುತ್ತದೆ. ಪ್ರಭುವಿನ ಪಾದ ಕಮಲಗಳ ಆಶ್ರಯವನ್ನು ಪಡೆಯಲು ವ್ಯಕ್ತಿಯು ಹೆಚ್ಚು ಹೆಚ್ಚು ಆಸೆ ಪಡುವಂತೆ ಮಾಡುತ್ತದೆ. ದಿವ್ಯ ಪ್ರೇಮ ಅಂದ್ರೆ ಭಾವ, ಪ್ರೇಮ ಇವು ಈ ಹಂತಕ್ಕೆಲ್ಲ ಬಂದಾಗ ಭಕ್ತ ಭಗವಂತನಿಗೋಸ್ಕರ ತೊರಿತಾನೆ. ಭಗವಂತನ ಸಂಘ ಪಡ್ಕೊಳ್ಳಕ್ಕೆ. ಸೊ ಇನ್ನೂ ಹೆಚ್ಚು ಹೆಚ್ಚು ಆಸೆ ಹೆಚ್ಚಾಗ್ತಾ ಹೋಗುತ್ತೆ. ವ್ಯಕ್ತಿಯು ದಿಟವಾಗಿಯೂ ದೇವೋತ್ತಮನ ಬಗೆಗೆ ಪ್ರೇಮವನ್ನು ಬೆಳೆಸಿಕೊಂಡಾಗ ಸಹಜವಾಗಿಯೂ ಕೆಲವು ಸಲ ಅಳುತ್ತಾನೆ, ನಗುತ್ತಾನೆ, ಸಂಕೀರ್ತನೆ ಮಾಡುತ್ತಾನೆ, ಹುಚ್ಚನಂತೆ ಅತ್ತ ಇತ್ತ ಓಡುತ್ತಾನೆ ಪ್ರೇಮದ ಹಂತದಲ್ಲಿ. ಈ ಸಂಬಂಧವಾಗಿ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಯವರು ಹೀಗೆ ಹೇಳುತ್ತಾರೆ. ದೇವೋತ್ತಮನ ಬಗೆಗೆ ಏನೇನೂ ಪ್ರೇಮವೇ ಇಲ್ಲದ ಜನರು ಕೆಲವು ಸಲ ದೈವೋನ್ಮಾದದ ದೇಹದ ಚಾರ್ಯಗಳನ್ನು ಪ್ರದರ್ಶಿಸುತ್ತಾರೆ. ಸುಮ್ಮನೆ ಸೋಗು ಹಾಕೋದು. ಕೃತಕವಾಗಿ ಅವರು ಕೆಲವು ಸಲ ನಗುತ್ತಾರೆ, ಹುಚ್ಚರಂತೆ ಅಳುತ್ತಾರೆ, ನರ್ತಿಸುತ್ತಾರೆ. ಆದರೆ ಇದು ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ನೆರವಾಗಲಾರದು. ಬದಲಿಗೆ ವ್ಯಕ್ತಿಯು ಸಹಜವಾಗಿಯೇ ಅಗತ್ಯವಾದ ದೈಹಿಕ ಚಾರ್ಯಗಳನ್ನು ಬೆಳೆಸಿಕೊಂಡಾಗ ಇಂತಹ ಕೃತಕ ದೈಹಿಕ ಕ್ಷೋಭೆಗಳನ್ನು ತ್ಯಜಿಸಬೇಕು. ಇದು ಸಹಜೀಯರು ಅಂದ್ರೆ ಮೋಸ ಮಾಡುವರು. ಬೆವರುವುದು, ಕಂಪಿಸುವುದು, ರೋಮಾಂಚನಗೊಳ್ಳುವುದು, ಧ್ವನಿ ಗದ್ಗದಿತಗೊಳ್ಳುವುದು, ಬಣ್ಣಗೆಡುವುದು, ಉನ್ಮತ್ತನಾಗುವುದು, ವಿಷಣ್ಣನಾಗುವುದು, ತಾಳ್ಮೆಯಿಂದಿರುವುದು, ಗರ್ವಪಡುವುದು, ಉಲ್ಲಾಸಗೊಳ್ಳುವುದು, ವಿನೀತನಾಗುವುದು ಇವೆಲ್ಲ ದೇವೋತ್ತಮನನ್ನು ಕುರಿತ ದೈವೋನ್ಮಾದದ ಸಹಜವಾದ ಬಗೆಯ ಚಹರೆಗಳು. ಭಕ್ತನು ಹರೇ ಕೃಷ್ಣ ಮಹಾಮಂತ್ರವನ್ನು ಸಂಕೀರ್ತನೆ ಮಾಡುವಾಗ ಇವೆಲ್ಲ ದಿವ್ಯ ಆನಂದ ಸಾಗರದಲ್ಲಿ ನರ್ತಿಸುವಂತೆ ಮತ್ತು ತೇಲಾಡುವಂತೆ ಮಾಡುತ್ತವೆ. ಸೊ ನಿಜವಾಗ್ಲೂ ನಾವು ಎಷ್ಟು ದೂರ ಇದೀವಿ ಇದರಿಂದ ಅಂತ ಗೊತ್ತಾಗುತ್ತೆ. ನನ್ನ ಪ್ರೀತಿಯ ಮಗುವೆ, ದೇವೋತ್ತಮನನ್ನು ಕುರಿತ ಪ್ರೇಮವನ್ನು ಬೆಳೆಸಿಕೊಳ್ಳುವುದೆನ್ನುವ ಪರಮೋಚ್ಚ ಗುರಿಯನ್ನು ನೀನು ತಲುಪಿದ್ದೀಯೇ ಎನ್ನುವುದು ಬಹಳ ಸಂತೋಷದ ಸಂಗತಿ. ಹೀಗೆ ನೀನು ನನ್ನನ್ನು ಬಹಳ ಸಂತೋಷಪಡಿಸಿದ್ದೀಯೇ. ನಾನು ನಿನಗೆ ಬಹಳ ಕೃತಜ್ಞನಾಗಿದ್ದೇನೆ. ಸೊ ಗುರುಗಳು ಚೈತನ್ಯ ಮಹಾಪ್ರಭುಗಳೇ ಹೇಳ್ತಾ ಇದ್ದಾರೆ, ಈಶ್ವರಪುರಿ ಅವರು ಏನು ಹಂತವನ್ನ ತಲುಪಿಟ್ಟಿದ್ಯಾ ಅಂತ. ಅಲ್ಲ ಇದು ಕೇಶವ ಭಾರತಿ. ಶಾಸ್ತ್ರದ ಪ್ರಕಾರ ಗುರುಗಳು ಕೇವಲ ಒಬ್ಬನನ್ನು ಪರಿಪೂರ್ಣ ಶುದ್ಧ ಭಕ್ತನನ್ನಾಗಿ ಪರಿವರ್ತಿಸಿದರೂ ಅವರ ಜೀವನದ ಧ್ಯೇಯವು ಈಡೇರಿದಂತೆ. ಇಲ್ಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಸದಾ ಹೀಗೆ ಹೇಳುತ್ತಿದ್ದರು, ನನಗಿರುವ ಎಲ್ಲಾ ಸ್ವತ್ತುಗಳು, ದೇವಸ್ಥಾನಗಳು ಮತ್ತು ಮಠಗಳ ಬೆಲೆ ತೆತ್ತಾದರೂ ಪರವಾಗಿಲ್ಲ, ಒಬ್ಬ ಮನುಷ್ಯನನ್ನಾದರೂ ಪರಿಶುದ್ಧ ಭಕ್ತನನ್ನಾಗಿ ಪರಿವರ್ತಿಸಿದರೆ ನನ್ನ ಅಭಿಯಾನವು ಈಡೇರಿದಂತೆ. ಆದರೆ ಕೃಷ್ಣನ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ದೇವೋತ್ತಮನನ್ನು ಕುರಿತ ಪ್ರೇಮವನ್ನು ಬೆಳೆಸಿಕೊಳ್ಳುವುದರ ಬಗೆಗೆ ಇನ್ನು ಏನು ಹೇಳೋಣ. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ಮತ್ತು ಗುರುಗಳ ಅನುಗ್ರಹದಿಂದ ಒಬ್ಬ ಶಿಷ್ಯನು ಪರಿಶುದ್ಧ ಭಕ್ತಿ ಸೇವೆ ಮಟ್ಟಕ್ಕೆ ಏರಿದನೆಂದರೆ ಗುರುಗಳಿಗೆ ಬಹಳ ಸಂತೋಷವಾಗುತ್ತದೆ. ಶಿಷ್ಯನು ಹಣವನ್ನು ತಂದರೆ ಗುರುಗಳಿಗೆ ನಿಜವಾಗಿಯೂ ಸಂತೋಷವಾಗುವುದಿಲ್ಲ.
ಆದರೆ ಶಿಷ್ಯನು ನಿಯಂತ್ರಕ ತತ್ವಗಳನ್ನು ಅನುಸರಿಸುತ್ತಿದ್ದಾನೆ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಿದ್ದಾನೆ ಎಂಬುದನ್ನು ನೋಡಿದಾಗ ಅವರಿಗೆ ಬಹಳ ಸಂತೋಷವಾಗುತ್ತದೆ. ಅಂತಹ ಪ್ರಬುದ್ಧ ಶಿಷ್ಯನ ವಿಷಯದಲ್ಲಿ ಗುರುಗಳಿಗೆ ಕೃತಜ್ಞ ಭಾವ ಮೂಡುತ್ತದೆ. ನನ್ನ ಪ್ರೀತಿಯ ಕಂದ, ಭಕ್ತರ ಸಂಘದಲ್ಲಿ ನರ್ತನ, ಗಾಯನ ಮತ್ತು ಸಂಕೀರ್ತನೆ ಮಾಡುವುದನ್ನು ಮುಂದುವರಿಸು. ಅಷ್ಟೇಕೆ ಹೊರಗೆ ಹೋಗಿ ಕೃಷ್ಣ ನಾಮ ಸಂಕೀರ್ತನೆ ಮೌಲ್ಯವನ್ನು ಬೋಧಿಸು. ಏಕೆಂದ್ರೆ ಈ ಪ್ರಕ್ರಿಯೆಯಿಂದ ನೀನು ಪತಿತಾತ್ಮರನ್ನೆಲ್ಲ ಉದ್ಧಾರ ಮಾಡುತ್ತೀಯೆ. ಇದು ಭಾವ ಪ್ರೇಮದ ಹಂತದಲ್ಲಿರೋ ಭಕ್ತ ಶಿಷ್ಯನಿಗೆ ಗುರುಗಳು ಕೊಡ್ತಾ ಇರೋ ಆದೇಶ. ಇದು ಗುರುಗಳ ಇನ್ನೊಂದು ಮಹದಾಸೆ. ನೀನು ಜಪ ಮಾಡುವ ಹಂತಕ್ಕೆ ಬಾ, ಬೇರೆಯವ್ರಿಗೂ ಕೊಡು. ಇದನ್ನು ಹೇಳಿ ನನ್ನ ಗುರುಗಳು ಶ್ರೀಮದ್ ಭಾಗವತದಿಂದ ಒಂದು ಶ್ಲೋಕವನ್ನು ನನಗೆ ಹೇಳಿಕೊಟ್ಟರು. ಅದು ಭಾಗವತದ ಎಲ್ಲಾ ಬೋಧನೆಗಳ ಸಾರ ಸರ್ವಸ್ವ. ಆದ್ದರಿಂದ ಅವರು ಈ ಶ್ಲೋಕವನ್ನು ಮತ್ತೆ ಮತ್ತೆ ಹೇಳಿದರು. ಒಬ್ಬ ವ್ಯಕ್ತಿಯು ದಿಟದಲ್ಲಿಯೂ ಪ್ರಗತಿಯನ್ನು ಸಾಧಿಸಿದ್ದು ತನಗೆ ಅತ್ಯಂತ ಪ್ರಿಯನಾದ ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸುವುದರಲ್ಲಿ ಸಂತೋಷವನ್ನು ಪಡೆಯುತ್ತಿದ್ದರೆ ಅವನು ಪ್ರಕ್ಷುಬ್ಧಗೊಂಡು ಗಟ್ಟಿಯಾಗಿ ಪವಿತ್ರ ನಾಮವನ್ನು ಹಾಡುತ್ತಾನೆ. ಅಲ್ಲದೆ ಅವನು ನಗುತ್ತಾನೆ, ಅಳುತ್ತಾನೆ, ಕ್ಷೋಭೆಗೊಳ್ಳುತ್ತಾನೆ, ಹುಚ್ಚನಂತೆ ಸಂಕೀರ್ತನೆ ಮಾಡುತ್ತಾನೆ, ಬೇರೆಯವನನ್ನು ರಕ್ಷಿಸುವುದಿಲ್ಲ. ನನ್ನ ಗುರುಗಳ ಈ ನುಡಿಗಳಲ್ಲಿ ನನಗೆ ದೃಢವಾದ ವಿಶ್ವಾಸವಿದೆ. ಆದ್ದರಿಂದ ನಾನು ಏಕಾಂಗಿಯಾಗಿ ಮತ್ತು ಭಕ್ತರ ಸಂಘದಲ್ಲಿ ಸದಾ ಪ್ರಭುವಿನ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುತ್ತೇನೆ. ಪ್ರಭು ಕೃಷ್ಣನ ಈ ಪವಿತ್ರ ನಾಮವು ಕೆಲವು ಸಲ ನನ್ನನ್ನು ಹಾಡುವಂತೆ, ನರ್ತಿಸುವಂತೆ ಮಾಡುತ್ತದೆ. ಆದ್ದರಿಂದ ನಾನು ಹಾಡುತ್ತೇನೆ ಮತ್ತು ನರ್ತಿಸುತ್ತೇನೆ. ನಾನು ಇದನ್ನು ಉದ್ದೇಶಪೂರ್ವಕವಾಗಿ ಮಾಡುತ್ತೇನೆ ಎಂದು ದಯವಿಟ್ಟು ಭಾವಿಸಬೇಡಿ. ನಾನು ನನ್ನ ಅರಿವಿಲ್ಲದೆಯೇ ಹಾಗೆ ಮಾಡುತ್ತೇನೆ. ಗುರುವಿನ ನುಡಿಗಳಲ್ಲಿ ನಂಬಿಕೆ ಇಡಲು ಸಾಧ್ಯವಿಲ್ಲದವನು ಸ್ವತಂತ್ರವಾಗಿ ವರ್ತಿಸುತ್ತಾನೆ. ಅವನಿಗೆ ಪ್ರಭುವಿನ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುವ ಅಧಿಕಾರ ಎಂದೂ ಪ್ರಾಪ್ತವಾಗುವುದಿಲ್ಲ. ಶ್ವೇತಾಶ್ವತರ ಉಪನಿಷದಲ್ಲಿ ಇದನ್ನು ಹೇಳಲಾಗಿದೆ. ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರೌ ತಸ್ಯೈತೇ ಕಥಿತಃ ಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ. ಪರಮಪ್ರಭು ಮತ್ತು ಗುರುವಿನ ವಿಷಯದಲ್ಲಿ ಸಂಪೂರ್ಣವಾದ ಶ್ರದ್ಧೆ ಇರುವ ಮಹಾತ್ಮರಿಗೆ ವೈದಿಕ ಜ್ಞಾನದ ಅಂತರಾರ್ಥಗಳು ತಾನಾಗಿಯೇ ಪ್ರಕಾಶಗೊಳ್ಳುತ್ತವೆ. ಈ ವೈದಿಕ ಕಟ್ಟಳೆಯು ಬಹಳ ಮುಖ್ಯವಾದದ್ದು. ಈ ಚೈತನ್ಯ ಮಹಾಪ್ರಭುಗಳು ತಮ್ಮ ವೈಯಕ್ತಿಕ ನಡವಳಿಕೆಯಿಂದ ಈ ಕಟ್ಟಳೆಗೆ ಬೆಂಬಲ ಕೊಟ್ಟಿದ್ದಾರೆ. ಪ್ರಸ್ತುತ ಕೃಷ್ಣ ಪ್ರಜ್ಞಾ ಆಂದೋಲನವು ಹೇಗೆ ನಮ್ಮ ಗುರುಗಳ ನುಡಿಯಲ್ಲಿ ನಂಬಿಕೆ ಇಟ್ಟು ಪ್ರಾರಂಭವಾಯಿತೋ ಹಾಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಆಂದೋಲನವನ್ನು ಪ್ರಸ್ತುತಪಡಿಸಿದರು. ನಮ್ಮ ಗುರುಗಳು ಪ್ರಚಾರ ಮಾಡಬೇಕೆಂದು ಇಚ್ಛಿಸಿದರು. ನಾವು ಅವರ ಮಾತುಗಳಲ್ಲಿ ನಂಬಿಕೆ ಇಟ್ಟೆವು. ಹೇಗೋ ಅದನ್ನು ಈಡೇರಿಸಲು ಪ್ರಯತ್ನಿಸಿದೆವು. ಈಗ ಈ ಆಂದೋಲನವು ಜಗತ್ತಿನಾದ್ಯಂತ ಯಶಸ್ವಿಯಾಗಿದೆ. ಆದ್ದರಿಂದ ಗುರುಗಳು ಮತ್ತು ದೇವೋತ್ತಮ ಪರಮಪುರುಷನ ನುಡಿಗಳಲ್ಲಿ ಶ್ರದ್ಧೆಯನ್ನಿಡುವುದೇ ಯಶಸ್ಸಿನ ರಹಸ್ಯ. ಗುರುಗಳು ಮತ್ತು ದೇವೋತ್ತಮ ಪರಮಪುರುಷನ ನುಡಿಗಳಲ್ಲಿ ಶ್ರದ್ಧೆಯನ್ನಿಡುವುದೇ ಯಶಸ್ಸಿನ ರಹಸ್ಯ. ಆದ್ರೆ ಅದಕ್ಕೋಸ್ಕರ ಶ್ರವಣ ಮಾಡ್ಬೇಕಲ್ವಾ? ಗುರುಗಳು ಏನು ಹೇಳ್ತಾ ಇದ್ದಾರೆ, ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಅನ್ನೋದು ಶ್ರವಣನೇ ಮಾಡ್ಲಿಲ್ಲ ಅಂದ್ರೆ ಶ್ರದ್ಧೆ ಇಡದೆ ಈ ಪ್ರಶ್ನೆ ಎಲ್ಲಿ ಬಂತು? ಚೈತನ್ಯ ಮಹಾಪ್ರಭುಗಳು ಎಂದೂ ತಮ್ಮ ಗುರುಗಳ ಅನುಜ್ಞೆಗಳನ್ನು ಉಲ್ಲಂಘಿಸಲಿಲ್ಲ. ಸಂಕೀರ್ತನ ಆಂದೋಲನದ ಪ್ರಚಾರವನ್ನು ನಿಲ್ಲಿಸಲಿಲ್ಲ. ಈ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರು ತಮ್ಮ ಅವಸಾನ ಕಾಲದಲ್ಲಿ ಚೈತನ್ಯ ಮಹಾಪ್ರಭುಗಳ ಅಭಿಯಾನವನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡಲು ತಮ್ಮ ಶಿಷ್ಯರೆಲ್ಲ ಒಂದಾಗಿ ಕೆಲಸ ಮಾಡಬೇಕೆಂದು ಆಜ್ಞಾಪಿಸಿದರು. ಆದರೆ ಮುಂದೆ ಸ್ವಾರ್ಥಿಗಳಾದ ಕೆಲವು ಮೂರ್ಖ ಶಿಷ್ಯರು ಅವರ ಆದೇಶಕ್ಕೆ ಅವಿಧೇಯರಾಗಿ ನಡೆದುಕೊಂಡರು. ಅವರಲ್ಲಿ ಪ್ರತಿಯೊಬ್ಬರು ಅಭಿಯಾನದ ನೇತೃತ್ವ ವಹಿಸಬೇಕೆಂದು ಬಯಸಿದರು. ತಮ್ಮ ಗುರುಗಳ ಆದೇಶವನ್ನು ನಿರ್ಲಕ್ಷಿಸಿ ಅವರು ನ್ಯಾಯಾಲಯದಲ್ಲಿ ವ್ಯಾಜ್ಯ ಹೂಡಿದರು.
ಇದರಿಂದ ಇಡೀ ಅಭಿಯಾನವೇ ವಿಫಲವಾಯಿತು. ಇದು ನಮಗೆ ಹೆಮ್ಮೆ ತರುವಂತಹ ವಿಷಯವಲ್ಲ, ಆದರೆ ಸತ್ಯವನ್ನು ವಿವರಿಸಬೇಕಲ್ಲ. ನಾವು ನಮ್ಮ ಗುರುಗಳ ಮಾತಿನಲ್ಲಿ ನಂಬಿಕೆ ಇಟ್ಟು ವಿನೀತರಾಗಿ ಅಸಹಾಯಕರಾಗಿ ಕಾರ್ಯ ಪ್ರಾರಂಭಿಸಿದೆವು. ಆದರೆ ಪರಮ ಆಚಾರ್ಯರ ಆದೇಶದ ಆಧ್ಯಾತ್ಮಿಕ ಶಕ್ತಿಯಿಂದಾಗಿ ಈ ಆಂದೋಲನವು ಯಶಸ್ವಿಯಾಯಿತು. ಪ್ರಭುಪಾದರು ತಮ್ಮ ಜೀವನದ ಒಂದು ಅನುಭವವನ್ನು ಹೇಳ್ತಾ ಇದ್ದಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳಿದ್ರು, ಆ ತಾವು ಈ ಭೌತಿಕ ಜಗತ್ತಿ ತಮ್ಮ ಲೀಲೆಯನ್ನು ಮುಗಿಸೋ ಸಮಯದಲ್ಲಿ ಎಲ್ಲ ಶಿಷ್ಯನರನ್ನ ಸೇರಿಸಿ ಹೇಳಿದ್ರು, ನೀವೆಲ್ಲ ಒಟ್ಟಿಗೆ ಸೇರಿ ಚೈತನ್ಯ ಮಹಾಪ್ರಭುಗಳ ಆಂದೋಲನ ಮುಂದುವರಿಸ್ಬೇಕು ಅಂತ. ಆದ್ರೆ ಎಷ್ಟೊಂದು ಶಿಷ್ಯರು ಸುಮ್ಮನೆ ದಾನ ಮಾನ ಅಂತ ಅನ್ಕೊಂಡು ಪ್ರಚಾರದ ಒಂದು ವಿಷಯವನ್ನ ಗಂಭೀರವಾಗಿ ಪರಿಗಣಿಸ್ಲಿಲ್ಲ. ಪ್ರಭುಪಾದರು ಮಾತ್ರ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದು. ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ನಾವು ಬಹಳ ವಿನಮ್ರತೆಯಿಂದ ಹೇಳ್ತಾ ಇದ್ದಾರೆ, ಅಸಹಾಯಕತೆಯಿಂದ ವಿನೀತರಾಗಿ ಈ ಆಜ್ಞೆಯನ್ನು ನಾವು ಸ್ವೀಕರಿಸಿದ್ವಿ. ಹಾಗಾಗಿ ಅವರ ಕೃಪೆಯಿಂದ ಇವತ್ತು ಈ ಒಂದು ಆಂದೋಲನ ಯಶಸ್ವಿಯಾಗಿದೆ. ಇನ್ನೊಂದು ಸಂಗತಿಯನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನೆ ಮಾಡಿದಾಗ ಮತ್ತು ನರ್ತಿಸಿದಾಗ ಆಧ್ಯಾತ್ಮಿಕ ಲೋಕದ ಲಾದಿನಿ ಶಕ್ತಿಯ ಪ್ರಭಾವದಿಂದ ಹಾಗೆ ಮಾಡಿದರು. ಪ್ರಭುವಿನ ಪವಿತ್ರ ನಾಮವು ಕೇವಲ ಒಂದು ಐಹಿಕ ನಾದ ಕಂಪನ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಎಂದು ಪರಿಗಣಿಸಲಿಲ್ಲ. ಯಾವ ಪರಿಶುದ್ಧ ಭಕ್ತನಾದರೂ ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆಯು ಐಹಿಕ ಸಂಗೀತದ ಅಭಿವ್ಯಕ್ತಿ ಎಂದು ತಪ್ಪು ತಿಳಿದುಕೊಂಡಿಲ್ಲ. ಬದಲಿಗೆ ಅವರು ನಾವು ಹೇಗೆ ಪವಿತ್ರ ನಾಮದ ದಾಸರಾಗಬಹುದು ಎಂದು ಬೋಧಿಸಿದರು. ಯಶಸ್ಸಿನ ರಹಸ್ಯವನ್ನು ತಿಳಿಯದೆ ಒಬ್ಬ ವ್ಯಕ್ತಿಯು ಕೇವಲ ಪ್ರದರ್ಶನಕ್ಕಾಗಿ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡಿದರೆ ಅವನ ಪಿತ್ತ ರಸದ ಉತ್ಪತ್ತಿಯು ಹೆಚ್ಚಾದೀತು ಅಷ್ಟೇ. ಅವನು ಪವಿತ್ರ ನಾಮದ ಸಂಕೀರ್ತನೆಯಲ್ಲಿ ಎಂದಿಗೂ ಪರಿಪೂರ್ಣತೆಯನ್ನು ಪಡೆಯುವುದಿಲ್ಲ. ಈ ಚೈತನ್ಯ ಮಹಾಪ್ರಭುಗಳು ತಮ್ಮನ್ನು ಕುರಿತು ಹೀಗೆ ಹೇಳಿಕೊಂಡರು, ನಾನು ಮಹಾಮೂರ್ಖ, ಸರಿ ತಪ್ಪುಗಳ ಅರಿವು ನನಗಿಲ್ಲ. ವೇದಾಂತ ಸೂತ್ರದ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಲು ನಾನು ಎಂದಿಗೂ ಶಂಕರ ಸಂಪ್ರದಾಯ ಅಥವಾ ಮಾಯಾವಾದಿ ಸನ್ಯಾಸಿಗಳ ವಿವರಣೆಯನ್ನು ಅನುಸರಿಸಲಿಲ್ಲ. ಮಾಯಾವಾದಿ ದಾರ್ಶನಿಕರ ಅತಾರ್ಕಿಕ ವಾದಗಳನ್ನು ಕುರಿತು ನನಗೆ ಬಹಳ ಭಯ. ಆದ್ದರಿಂದ ವೇದಾಂತ ಸೂತ್ರವನ್ನು ಕುರಿತ ಅವರ ವಿವರಣೆಗಳಿಗೆ ನನ್ನಲ್ಲಿ ಪ್ರಮಾಣವಿಲ್ಲ. ಕೇವಲ ಪ್ರಭುವಿನ ಪವಿತ್ರ ನಾಮವನ್ನು ಸಂಕೀರ್ತನೆ ಮಾಡುವುದರಿಂದ ಏನೋ ಕಟ್ಟಾಗೋಗಿದೆ. ಮಾಡುವುದರಿಂದ ಐಹಿಕ ಜಗತ್ತಿನ ಎಲ್ಲಾ ತಪ್ಪು ಗ್ರಹಿಕೆಗಳನ್ನು ನಿವಾರಣೆ ಮಾಡಬಹುದು ಎಂದು ನಾನು ದೃಢವಾಗಿ ನಂಬಿದ್ದೇನೆ. ಚೈತನ್ಯ ಮಹಾಪ್ರಭುಗಳು ಮುಂದುವರಿಸಿದರು, ಪವಿತ್ರ ನಾಮವನ್ನು ಜಪಿಸುತ್ತಾ ನಾನು ಬಹುತೇಕ ಹುಚ್ಚನಾಗಿ ಬಿಡುತ್ತೇನೆ. ಆದರೆ ನನ್ನ ಗುರುಗಳ ಬಳಿ ಪ್ರಶ್ನಿಸಿದ ಅನಂತರ ನಾನು ಈ ನಿರ್ಣಯಕ್ಕೆ ಬಂದೆ. ಧರ್ಮ ಅರ್ಥ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸುವುದಕ್ಕೆ ಕಷ್ಟಪಡುವುದಕ್ಕಿಂತ ವ್ಯಕ್ತಿಯು ಹೇಗಾದರೂ ಮಾಡಿ ದೇವೋತ್ತಮನ ಬಗೆಗೆ ದಿವ್ಯ ಪ್ರೇಮವನ್ನು ಬೆಳೆಸಿಕೊಳ್ಳುವುದು ಉತ್ತಮ. ಅದು ಜೀವನದ ಅತ್ಯುತ್ತಮ ಯಶಸ್ಸು. ದೇವೋತ್ತಮನ ಬಗೆಗೆ ಪ್ರೇಮವನ್ನು ಬೆಳೆಸಿಕೊಂಡವನು ಸಹಜವಾಗಿ ಸಂಕೀರ್ತನೆ ಮಾಡುತ್ತಾನೆ, ನರ್ತಿಸುತ್ತಾನೆ. ಜನರು ಏನೆಂದುಕೊಳ್ಳುತ್ತಾರೆ ಎನ್ನುವುದನ್ನು ಲಕ್ಷಿಸುವುದಿಲ್ಲ. ಜೀವನದ ಈ ಹಂತವನ್ನು ಭಾಗವತ ಜೀವನ ಅಥವಾ ಭಕ್ತನ ಜೀವನ ಎಂದು ಕರೆಯುತ್ತಾರೆ. ಚೈತನ್ಯ ಮಹಾಪ್ರಭುಗಳು ಮುಂದುವರಿಸಿದರು, ಕೃತಕವಾಗಿ ಪ್ರದರ್ಶನ ಕೊಡಲು ನಾನು ಎಂದು ಸಂಕೀರ್ತನೆ ಮಾಡಿಲ್ಲ, ನರ್ತಿಸಿಲ್ಲ. ನನ್ನ ಗುರುಗಳ ಮಾತಿನಲ್ಲಿ ನನಗೆ ದೃಢ ವಿಶ್ವಾಸ ಇರುವುದರಿಂದ ನಾನು ಸಂಕೀರ್ತನೆ ಮಾಡುತ್ತೇನೆ, ನರ್ತಿಸುತ್ತೇನೆ. ಮಾಯಾವಾದಿ ದಾರ್ಶನಿಕರು ಈ ಸಂಕೀರ್ತನೆ ಮತ್ತು ನರ್ತನವನ್ನು ಇಷ್ಟಪಡುವುದಿಲ್ಲವಾದರೂ ಗುರುಗಳ ಮಾತಿನ ಬಲದ ಮೇಲೆ ನಾನು ಅದನ್ನು ನಡೆಸುತ್ತೇನೆ. ಆದ್ದರಿಂದ ಸಂಕೀರ್ತನೆ ಮತ್ತು ನರ್ತನ ಮಾಡಿದ್ದಕ್ಕೆ ನನಗೆ ಹೆಗ್ಗಳಿಕೆ ಸಲ್ಲಬೇಕಾಗಿಲ್ಲ, ಏಕೆಂದರೆ ಅವನ್ನು ದೇವೋತ್ತಮ ಪರಮಪುರುಷನ ಅನುಗ್ರಹದಿಂದ ತನ್ನಷ್ಟಕ್ಕೆ ತಾನೇ ಮಾಡುತ್ತಿದ್ದೇನೆ. ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದರಿಂದ ವ್ಯಕ್ತಿಗೆ ಲಭಿಸುವ ದಿವ್ಯಾನಂದ ಸಾಗರಕ್ಕೆ ಹೋಲಿಸಿದರೆ ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರದಿಂದ ಲಭಿಸುವ ಆನಂದವು ಕಾಲುವೆಯಲ್ಲಿನ ಆಳವಿಲ್ಲದ ನೀರಿನ ಹಾಗೆ. ನನ್ನ ಪ್ರೀತಿಯ ಪ್ರಭುವೇ, ಓ ಬ್ರಹ್ಮಾಂಡದ ಒಡೆಯನೆ, ನಿನ್ನನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದ್ದರಿಂದ ನನ್ನ ದಿವ್ಯಾನಂದವು ಮಹಾಸಾಗರದ ಆಕಾರವನ್ನು ತಾಳಿತು. ಈ ಸಾಗರದಲ್ಲಿ ಸ್ಥಿತನಾಗಿ ಉಳಿದ ಎಲ್ಲ ಹುಸಿ ಸಂತೋಷಗಳು ಕರುವಿನ ಗೊರಸಿನಿಂದಾದ ಕುಳಿಯಲ್ಲಿ ನಿಂತ ನೀರಿನಷ್ಟು ಎಂದು ನನಗೆ ಈಗ ಜ್ಞಾನೋದಯವಾಗಿದೆ. ಹರಿಭಕ್ತಿ ಶುದ್ಧೋದಯ. ಚೈತನ್ಯ ಮಹಾಪ್ರಭುಗಳ ನುಡಿಗಳನ್ನು ಕೇಳಿ ಮಾಯಾವಾದಿ ಸನ್ಯಾಸಿಗಳೆಲ್ಲರ ಮನ ಕರಗಿತು. ಅವರ ಮನಸ್ಸು ಪರಿವರ್ತನೆಯಾಯಿತು. ಅವರು ಮಧುರವಾದ ಮಾತುಗಳಲ್ಲಿ ಹೀಗೆ ಹೇಳಿದರು,
ಸೊ ನೆನ್ನೆನು ಇಲ್ಲಿಗೆ ನಿಲ್ಸಿದ್ವಿ, ಇವತ್ತು ಇಲ್ಲಿಗೆ ನಿಲ್ಲಿಸ್ತೀವಿ. ಈ ಶ್ಲೋಕಗಳಲ್ಲಿ ಬಹಳ ವಿಷಯ ಇತ್ತು ಅಂತ ಆಮೇಲೆ ನನಗೆ ಅನ್ನಿಸ್ತು. ಸೊ ನಿರಾಕಾರಿ ಮಾಯಾವಾದಿಗಳು ಯಾವಾಗಲೂ ವೈಷ್ಣವರನ್ನು ಖಂಡಿಸಲು ಪ್ರಯತ್ನ ಮಾಡುತ್ತಿರುತ್ತಾರೆ. ಏಕೆಂದರೆ ವೈಷ್ಣವರು ದೇವೋತ್ತಮ ಪರಮ ಪುರುಷನನ್ನೇ ಸರ್ವಶಕ್ತ ಎಂದು ನಂಬುತ್ತಾರೆ. ಅವರು ಅವನಿಗೆ ಸೇವೆ ಸಲ್ಲಿಸಲು ಬಯಸುತ್ತಾರೆ, ಅವನೊಡನೆ ಮಾತನಾಡಲು ಬಯಸುತ್ತಾರೆ, ಅವನನ್ನು ನೋಡಲು ಬಯಸುತ್ತಾರೆ. ಪ್ರಭುವು ಕೂಡ ತನ್ನ ಭಕ್ತರನ್ನು ನೋಡಲು ಕಾತರನಾಗಿದ್ದಾನೆ. ಅವರೊಡನೆ ಮಾತನಾಡಲು, ಆಹಾರ ಸೇವಿಸಲು, ನರ್ತಿಸಲು ಆಸಕ್ತನಾಗಿದ್ದಾನೆ. ಪ್ರೇಮದ ಈ ವೈಯಕ್ತಿಕ ವಿನಿಮಯಗಳು ಮಾಯಾವಾದಿ ಸನ್ಯಾಸಿಗಳ ಮನ ತಟ್ಟುವುದಿಲ್ಲ. ಆದ್ದರಿಂದ ಕಾಶಿಯ ಮಾಯಾವಾದಿ ಸನ್ಯಾಸಿಗಳು ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡುವ ಮೂಲ ಉದ್ದೇಶವು ದೇವರನ್ನು ಕುರಿತ ಅವರ ವೈಯಕ್ತಿಕ ಗ್ರಹಿಕೆಯನ್ನು ಸೋಲಿಸುವುದು. ಆದರೆ ಒಬ್ಬ ಬೋಧಕರಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾಯಾವಾದಿ ಸನ್ಯಾಸಿಗಳ ಮನಸ್ಸನ್ನು ಪರಿವರ್ತಿಸಿದರು. ಪ್ರಭುಗಳ ಮಧುರ ವಚನಗಳನ್ನು ಕೇಳಿ ಅವರು ಕರಗಿ ಹೋದರು. ಹೀಗೆ ಅವರು ಸ್ನೇಹಶೀಲರಾಗಿ ಪ್ರಭುಗಳೊಡನೆಯೂ ಮಧುರವಾಗಿ ಮಾತನಾಡಿದರು. ಇದೇ ರೀತಿಯಲ್ಲಿ ಎಲ್ಲಾ ಧರ್ಮ ಪ್ರಚಾರಕರು ತಮ್ಮ ಎದುರಾಳಿಗಳನ್ನು ಎದುರಿಸಬೇಕು, ಆದರೆ ಅವರೊಡನೆ ಮತ್ತಷ್ಟು ವೈರವನ್ನು ಬೆಳೆಸಿಕೊಳ್ಳಬಾರದು. ಅವರು ಈಗಾಗಲೇ ಶತ್ರುಗಳಾಗಿದ್ದಾರೆ. ನಾವು ಅವರೊಡನೆ ಒರಟಾಗಿ ಅಥವಾ ಅವಿಧೇಯರಾಗಿ ಮಾತನಾಡಿದರೆ ಅವರ ವೈರವು ಮತ್ತಷ್ಟು ಹೆಚ್ಚಾಗುತ್ತದೆ. ಆದ್ದರಿಂದ ನಾವು ಸಾಧ್ಯವಾದಷ್ಟು ಚೈತನ್ಯ ಮಹಾಪ್ರಭುಗಳ ಹೆಜ್ಜೆ ಗುರುತುಗಳನ್ನು ಅನುಸರಿಸಬೇಕು. ಶಾಸ್ತ್ರಗಳ ಆಧಾರಗಳನ್ನು ಉದ್ಧರಿಸುತ್ತಾ, ಆಚಾರ್ಯರ ನಿರ್ಣಯಗಳನ್ನು ನಿರೂಪಿಸುತ್ತಾ, ವಿರೋಧಿಗಳ ಮನ ಒಲಿಸಲು ಪ್ರಯತ್ನ ಮಾಡಬೇಕು. ಈ ರೀತಿಯಲ್ಲಿ ನಾವು ಭಗವಂತನ ಎಲ್ಲಾ ಶತ್ರುಗಳನ್ನು ಸೋಲಿಸಲು ಪ್ರಯತ್ನಿಸಬೇಕು. ಬಿಟ್ಟು ಓಡೋಗೋದಲ್ಲ, ಅಥವಾ ಅಯ್ಯೋ ಆಗಲ್ಲಪ್ಪ, ಇದು ಸೋಲ್ಸಕ್ಕಾಗಲ್ಲ, ಬಿಟ್ಬಿಡೋಣ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇಲ್ಲ, ತಪ್ಪು ನಡೀತಾ ಇದ್ರೆ ಅದನ್ನ ತಿದ್ದಬೇಕು, ಅದನ್ನ ತಪ್ಪು ಅಂತ ತೋರಿಸ್ಕೊಡ್ಬೇಕು. ಅದು ಭಕ್ತರ ಕರ್ತವ್ಯ. ಓಕೆ, ಇಲ್ಲಿಗೆ ನಿಲ್ಸೋಣ. ಯಾರಿಗಾರೇನಾದ್ರು ಪ್ರಶ್ನೆ ಇದೆಯಾ? ಪ್ರಭು, ಆರೋಗ್ಯ ಮತವನ್ನು ನಾವು ನಾಮಪರಾಧದಲ್ಲಿ ಮಾಡ್ತಾ ಇದ್ರೆ ಹಿಂದಿನ ಜನ್ಮದ ಕರ್ಮಗಳಿಗೆ ಬರುತ್ತೆ ಪ್ರಭು. ಹಿಂದಿನ ಜನ್ಮ ಕರ್ಮನ ಫಲಗಳು ದೊರೆತಾರೆ ಅಂತ ನಾಮಾಪರಾಧ ಜಪ ಮಾಡಿ. ಕೇಳಿಸ್ತಾ ಇಲ್ಲ ನನಗೆ, ನಿಧಾನಕ್ಕೆ ಹೇಳಿ. ಹರೇ ಕೃಷ್ಣ ಮಂತ್ರ ನಾವು ನಾಮ ಅಪರಾಧ ಇಲ್ಲಿ ಜಪ ಮಾಡ್ತಾ ಇದ್ರೆ ಹಿಂದಿನ ಕರ್ಮ ಫಲಗಳು ನಮ್ಗೆ ಬರುತ್ತಾ ಇಲ್ಲ ಬರಲ್ವಾ? ಹಿಂದಿನ ಕರ್ಮ ಫಲಗಳು ಕರ್ಮ ಫಲಗಳು ನಾಮ ಅಪರಾಧದಲ್ಲಿ ಇದ್ರೆ ನಾವು ಕೇವಲ ಅದು ಮುಕ್ತಿಯ ಹಂತಕ್ಕೆ ಬಂದಾಗ ಮಾತ್ರ ಇದು ನಿಲ್ಲೋದು. ಸೊ ಕರ್ಮ ಫಲ ಬರ್ತಾ ಹೋಗುತ್ತೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಭಕ್ತರಾಗಿ ನಾವು ಕರ್ಮಫಲ, ಸುಖ ದುಃಖ ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಕೃಷ್ಣ ಪ್ರೇಮವನ್ನ ಯಾವಾಗ ಪಡ್ಕೋತೀವಿ ಅನ್ನೋದು ಒಂದೇ ನಮ್ಮ ಯೋಚನೆ ಇರ್ಬೇಕು. ಈ ನಾಮ ಅಪರಾಧದಲ್ಲಿ ನಾವು ಜಪ ಮಾಡ್ತಾ ಇದ್ರೆ ಕೃಷ್ಣ ಪ್ರೇಮದಿಂದ ಬಹಳ 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 ದೂರ ಇದ್ದೀವಿ ಅಂತ ಅರ್ಥ. ಅದರಿಂದ ನಮಗೆ ನೋವಾಗ್ಬೇಕು ಹೊರತು ನಾನು ನಾಮ ಅಪರಾಧದಲ್ಲಿದ್ರೆ ನಾನು ಮುಕ್ತಿಯನ್ನು ಪಡೆದಿಲ್ಲ, ಹಾಗಾಗಿ ನಾನು ಕಷ್ಟಗಳು ಬರ್ತೈತೆ ಜೀವನದಲ್ಲಿ, ನಾನು ಕಷ್ಟಗಳನ್ನ ಅನುಭವಿಸ್ಬೇಕು. ಅದು ಅವಾಗ ಶುದ್ಧ ಭಕ್ತಿ ಆಗೋದಿಲ್ಲ, ಸ್ವಾರ್ಥವಾಗೋಗುತ್ತೆ. ಓಕೆ, ಆಮೇಲೆ ಏನಿದ್ದೀರಾ? ओके, श्री चैतन्य चरितामृत की जय, जगतगुरु शिल प्रभुपाद की जय, वांछा कल्पतरुभ्यश्च कृपा सिंधुभ्यश्च पतितानां पावनेभ्यो वैष्णवेभ्यो नमः। कोटि वैष्णव की जय। हरे कृष्णा। हरे कृष्ण।